ಲೋಕಸಭಾ ಚುನಾವಣೆಗೆ 4 ತಿಂಗಳಿವೆ. ಈಗ ಬಿಜೆಪಿ ತನ್ನ ತಂಡ ಕಟ್ಟುವ ಕೆಲಸವನ್ನು ಪೂರ್ತಿ ಮಾಡಿದೆ. ವಿಧಾನಸಭಾ ಚುನಾವಣೆಗಳ ಮುಗಿದು ರಿಸಲ್ಟ್ ಬಂದು 6 ತಿಂಗಳಾಗಿದೆ. 6 ತಿಂಗಳಲ್ಲಿ ಹೊಸ ರಾಜ್ಯಾಧ್ಯಕ್ಷರು ಯಾರು, ವಿಪಕ್ಷ ನಾಯಕರು ಯಾರು ಅನ್ನುವ ಪ್ರಶ್ನೆಗೆ ಉತ್ತರ ಇಲ್ಲದೆ ರಾಜ್ಯ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ತಡಕಾಡ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರ ಆಯ್ಕೆ, ಅದರ ಬೆನ್ನಿಗೆ ವಿಪಕ್ಷ ನಾಯಕರ ಆಯ್ಕೆ. ರಾಜ್ಯಾಧ್ಯಕ್ಷರ ಟೀಮ್ ಕೂಡ ಅನೌನ್ಸ್ ಆಯಿತು, ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆಯಾಯಿತು. ಈಗ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಖಾಲಿ ಉಳಿದಿದ್ದ ಸ್ಥಾನಗಳು ಭರ್ತಿ. ವಿಧಾನಸಭೆ ವಿಧಾನ ಪರಿಷತ್ತಿನ ಉಪನಾಯಕರುಗಳು ಜೊತೆಗೆ ಮುಖ್ಯ ಸಚೇತಕರುಗಳ ಅನೌನ್ಸ್ ಆಗಿದ್ದಾರೆ. ಫುಲ್ ಬ್ರೇಕಿಂಗ್ ಬರಲಿ. ಎಲ್ಲ ಸ್ಥಾನಗಳನ್ನ ಭರ್ತಿ ಮಾಡಿ ಆದೇಶ ಹೊರಡಿಸಲಾಗಿದೆ. ಬಿಜೆಪಿ ಹೈಕಮಾಂಡ್ ಸೂಚನೆಯ ಮೇರೆಗೆ ಖಾಲಿ ಸ್ಥಾನಗಳು ಭರ್ತಿ ಮಾಡಲಾಗಿದೆ. ಪ್ರದೇಶವಾರು ಲೆಕ್ಕಾಚಾರ, ಜಾತಿವಾರು ಲೆಕ್ಕಾಚಾರ ನೀಟಾಗಿ ಕಂಡು ಬರ್ತಾ ಇದೆ. ರಾಜ್ಯಾಧ್ಯಕ್ಷ ಮತ್ತು ವಿಪಕ್ಷ ನಾಯಕರ ಆಯ್ಕೆಯಲ್ಲಿ ಉತ್ತರ ಕರ್ನಾಟಕವನ್ನು ಕಡೆಗಣಿಸಲಾಯಿತು ಅನ್ನುವ ಮಾತಿತ್ತು. ಅದನ್ನು ಕೂಡ ಇಲ್ಲಿ ಪರಿಗಣಿಸಲಾಗಿದೆ. ಅರವಿಂದ್ ಬೆಲ್ಲದ್ ವಿಧಾನಸಭೆ ವಿಪಕ್ಷ ಉಪನಾಯಕ, ದೊಡ್ಡನಗೌಡ ಪಾಟೀಲ್ ವಿಧಾನಸಭೆ ಮುಖ್ಯ ಸಚೇತಕ. ಉತ್ತರ ಕರ್ನಾಟಕಕ್ಕೆ 2 ಸ್ಥಾನಗಳು. ಸುನೀಲ್ ವಲ್ಯಾಪುರೆ ಪರಿಷತ್ ವಿಪಕ್ಷ ಉಪನಾಯಕ, ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಪರಿಷತ್ ವಿಪಕ್ಷ ನಾಯಕರಾಗಿ ಆಯ್ಕೆಯಾಗಿದೆ. ರವಿಕುಮಾರ್, ಎನ್ ರವಿಕುಮಾರ್ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕ. ಬೆಲ್ಲದ್ ವಿಧಾನಸಭೆ ವಿಪಕ್ಷ ಉಪನಾಯಕ, ಒಕ್ಕಲಿಗ ವಿಪಕ್ಷ ನಾಯಕ ಆರ್ ಅಶೋಕ್, ಅರವಿಂದ ಬೆಲ್ಲದ್ ವಿಧಾನಸಭೆ ವಿಪಕ್ಷ ಉಪನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಲಿಂಗಾಯತ ಸಮುದಾಯ. ವಿಪಕ್ಷ ನಾಯಕ ಸ್ಥಾನ ಒಕ್ಕಲಿಗರಿಗೆ, ವಿಪಕ್ಷ ಉಪನಾಯಕ ಸ್ಥಾನ ಲಿಂಗಾಯತ. ವಿಧಾನಸಭೆ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಕುರುಬ ಸಮುದಾಯ, ಕಲ್ಯಾಣ ಕರ್ನಾಟಕದಿಂದ. ಇನ್ನು ಆ ಕಡೆ ವಿಧಾನ ಪರಿಷತ್ತಿಗೆ ಹೋದರೆ ಕೋಟಾ ಶ್ರೀನಿವಾಸ್ ಪೂಜಾರಿ ವಿಪಕ್ಷ ನಾಯಕ, ಬಿಲ್ಲವ ಸಮುದಾಯ. ವಿಪಕ್ಷ ಉಪನಾಯಕ ಸುನೀಲ್ ವಲ್ಯಾಪುರ. ಕೋಟಾ ಶ್ರೀನಿವಾಸ್ ಪೂಜಾರಿ ನಿರೀಕ್ಷೆಯಂತೆ ವಿಪಕ್ಷ ನಾಯಕರಾಗಿದ್ದಾರೆ, ಬಿಲ್ಲವ ಸಮುದಾಯ. ಎನ್ ರವಿಕುಮಾರ್ ವಿಧಾನ ಪರಿಷತ್ತಿನ ಚೀಫ್ ವಿಪ್, ಮುಖ್ಯ ಸಚೇತಕ.
ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದರು, ಆರ್ ಅಶೋಕ್ ವಿಪಕ್ಷ ನಾಯಕರಾದರು. ಒಂದು ಭಾವನೆ ಇತ್ತು, ಯತ್ನಾಳರು ಸೇರಿದಂತೆ, ಬಸನಗೌಡ ಪಾಟೀಲ್ ಯತ್ನಾಳರು ಸೇರಿದಂತೆ ಅನೇಕರು ಮಾತಾಡಿದ್ರು. ಉತ್ತರ ಕರ್ನಾಟಕಕ್ಕೆ ಏನು ಕೊಟ್ಟರೆ? ಆಕ್ಚುಲಿ ವಿಪಕ್ಷ ನಾಯಕ ಆಯ್ಕೆಯಾಗೋದಕ್ಕಿಂತ ಮುಂಚೆನೇ ಬಸನಗೌಡ ಪಾಟೀಲ್ ಯತ್ನಾಳರು ಉತ್ತರ ಕರ್ನಾಟಕಕ್ಕೆ ಸಿಗಬೇಕು ಅಂದಿತ್ತು. ಈಗ ಹುಬ್ಬಳ್ಳಿ ಧಾರವಾಡ ವಿಧಾನಸಭಾ ಕ್ಷೇತ್ರದ ಶಾಸಕ ಅರವಿಂದ ಬೆಲ್ಲದ್ ವಿಧಾನಸಭೆ ವಿಪಕ್ಷ ಉಪನಾಯಕ. ದೊಡ್ಡನಗೌಡ ಪಾಟೀಲ್ ಮುಖ್ಯ ಸಚೇತಕ, ಸುನೀಲ್ ವಲ್ಯಾಪುರೆ ವಿಧಾನ ಪರಿಷತ್ ವಿಪಕ್ಷ ಉಪನಾಯಕ, ಎನ್ ರವಿಕುಮಾರ್ ಚಿತ್ರದುರ್ಗದವರು ವಿಧಾನ ಪರಿಷತ್ ಚೀಫ್ ವಿಪ್ ಆಗಿದೆ. ಇಂಟ್ರೆಸ್ಟಿಂಗ್ಲಿ ಯತ್ನಾಳರಿಗೆ ಈ ಪಟ್ಟಿಯಲ್ಲಿ ಯಾವುದೇ ಸ್ಥಾನ ಸಿಕ್ಕಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳರಿಗಿಲ್ಲ. ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಅವರ ಆಕ್ರೋಶ ಇದ್ದೇ ಇತ್ತು. ಆರ್ ಅಶೋಕ್ ವಿರುದ್ಧವೂ ಸಿಟ್ಟು ತೋಡಿಕೊಂಡರು. ವಿಪಕ್ಷ ನಾಯಕರ ಆಯ್ಕೆಗಾಗಿ ಕರೆಯಲಾಗಿದ್ದ ಶಾಸಕಾಂಗ ಪಕ್ಷದ ಸಭೆಗೆ ಯತ್ನಾಳ್ ಬಂದಿದ್ರು, ಆದರೆ ಸಭೆ ಆರಂಭಕ್ಕಿಂತ ಮುಂಚೆನೇ ಎದ್ದು ಹೋಗಿದ್ರು. ಅವರು ಮತ್ತು ರಮೇಶ್ ಜಾರಕಿಹೊಳಿ ಇಬ್ರು ಎದ್ದು ಹೋಗಿದ್ರು. ಈಗ ಈ ಪಟ್ಟಿಯಲ್ಲಿ ಯತ್ನಾಳರ ಹೆಸರು ಎಲ್ಲೂ ಇಲ್ಲ. ಮತ್ತೆ ಮತ್ತೆ ಪಕ್ಷಕ್ಕೆ ಮುಜುಗರ ಆಗುವಂತಹ ಹೇಳಿಕೆಗಳನ್ನು ಕೊಡ್ತಾರೆ ಅನ್ನೋದು ಯತ್ನಾಳರ ಮೇಲಿನ ಆರೋಪ. ಒಂದು ಸಲ ಬಿಜೆಪಿ ಹೈಕಮಾಂಡ್ ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದೆ ಅಂದ್ರೆ ಫೈನಲ್ ಮುಗೀತು, ಒಪ್ಪಿಕೊಳ್ಳಬೇಕೆಲ್ಲರೂ ಅನ್ನುವಂಥದ್ದು ಹೈಕಮಾಂಡ್ನ ನಿರೀಕ್ಷೆ. ಯತ್ನಾಳರು ಒಪ್ಕೊಳ್ಳೋದಿಲ್ಲ. ಆರ್ ಅಶೋಕ್ ವಿಪಕ್ಷ ನಾಯಕರಾಗಿ ಆಯ್ಕೆಯಾಗಬೇಕು ಅಂತ ಹೈಕಮಾಂಡ್ ಬಯಸಿದೆ ಅಂದ್ರೆ ಆಯ್ಕೆಯಾಗಬೇಕು. ಆ ಆಯ್ಕೆಗೆ ಯತ್ನಾಳರ ಸಮ್ಮತಿ ಇರೋದಿಲ್ಲ. ಸಮ್ಮತಿ ಅನೇಕರದಿರ್ಲಿಕ್ಕಿಲ್ಲ, ಆದರೆ ಯತ್ನಾಳರು ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾರೆ. ಈಗ ಯತ್ನಾಳರಂತಾರೆ 2024 ತನಕ ಸ್ವಲ್ಪ ತಡೀರಿ, ಆಮೇಲೆ ಎಲ್ಲ ಬದಲಾವಣೆ ಆಗುತ್ತೆ. ಅವರು ದೊಡ್ಡ ದೊಡ್ಡ ಹುದ್ದೆ ತಗೊಂಡಿದ್ದಾರೆ. ಉತ್ತರ ಕರ್ನಾಟಕ ಇವು ಆಲ್ತು ಪಾಲ್ತು ಕೊಟ್ಟಿದ್ದಾರೆ ಅಂತ. ದೊಡ್ಡ ದೊಡ್ಡ ಹುದ್ದೆ ಅಂದ್ರೆ ಯಾವುದು? ರಾಜ್ಯಾಧ್ಯಕ್ಷ, ವಿಪಕ್ಷ ನಾಯಕ, ದೊಡ್ಡ ದೊಡ್ಡ ಹುದ್ದೆ. ವಿಪಕ್ಷ ಉಪನಾಯಕ, ಮುಖ್ಯ ಸಚೇತಕ ಆಲ್ತು ಪಾಲ್ತು. ಯತ್ನಾಳರ ಲೆಕ್ಕಾಚಾರ. ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗಲಿ, ಆವಾಗ ಬದಲಾವಣೆ ಆಗತ್ತೆ. 28ಕ್ಕೆ 28 ಸ್ಥಾನ ಗೆಲ್ತೀವಿ ಎಂದಿದ್ದಾರೆ. ಒಂದು ಕಡಿಮೆ ಆದರೂ ಮುಂದೆ ರಾಜಸ್ಥಾನ ಮಧ್ಯಪ್ರದೇಶದಲ್ಲಾಗಿಲ್ವಾ, ಹಾಗಾಗತ್ತೆ. ನೋಡ್ರಿ, ಅದು ಏನಾಗೋದೈತಿ, ಇದಕ್ಕೆಲ್ಲದಕ್ಕೂ ಇದರ ಆಯುಷ್ಯ 2024 ಲೋಕಸಭೆ 28 ಸೀಟ್ ತರ್ತೀನಿ ಅಂತ ಹೇಳ್ಯಾರ. 28ರ ಒಂದೂ ಕಡಿಮೆ ಇತ್ತಂದ್ರು ಇದು ಏನಿದೆ ಅಲ್ಲ, ಇದು ಒಂದೇನು ಈ ಸಿಗರೇಟ್ ಪ್ಯಾಕೆಟ್ದೇನೋ ಒಂದು ಮನಿ ಮಾಡಿರ್ತಾರಲ್ಲ, ಸಣ್ಣ ಹುಡುಗರಿದ್ದಾಗ ನಾವು ಮಾಡ್ತಿದ್ವಲ್ಲ, ಹಂಗೆ ದಬ 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 ಬೀಳ್ತದೆ. ಈ 2024 ಲೋಕಸಭಾ ಚುನಾವಣೆ ನಂತರ ಮೇಜರ್ ಆಪರೇಷನ್ ಮಾಡದೇ ಇದ್ರೆ ಮುಂದಿನ ನಿರ್ಣಯ ನಾವು ಮಾಡ್ತೀವಿ. ರಾಜೀನಾಮೆ ನಾಯಕ ಕೊಡ್ಲಕ್ಕೆ ಹೋಗುಲ್ರಿ. ಮುಂದಿನ ಹೊಸ ತಿರು ಆಗ್ತದೆ 2024 ನಂತರ. ನೋಡ್ರಿ, ಅದು ಏನಾಗೋದೈತಿ, ಇದಕ್ಕೆಲ್ಲದಕ್ಕೂ ಇದರ ಆಯುಷ್ಯ 2024 ಲೋಕಸಭೆ 28 ಸೀಟ್ ತರ್ತೀನಿ ಅಂತ ಹೇಳ್ಯಾರ. 28ರ ಒಂದೂ ಕಡಿಮೆ ಇತ್ತಂದ್ರು ಇದು ಏನಿದೆ ಅಲ್ಲ, ಇದು ಒಂದೇನು
ಈ ಸಿಗರೇಟ್ ಪ್ಯಾಕೆಟ್ ಏನೋ ಒಂದು ಮನಿ ಮಾಡಿರ್ತಾರಲ್ಲ, ಸಣ್ಣ ಹುಡುಗರಿದ್ದಾಗ ನಾವು ಮಾಡ್ತಿದ್ವಲ್ಲ, ಹಂಗೆ ದಬ 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 ಬೀಳ್ತದೆ. ಈ 2024 ಲೋಕಸಭಾ ಚುನಾವಣೆ ನಂತರ ಮೇಜರ್ ಆಪ್ರೇಷನ್ ಮಾಡದೇ ಇದ್ದರೆ ಮುಂದಿನ ನಿರ್ಣಯ ನಾವು ಮಾಡ್ತೀವಿ. ರಾಜೀನಾಮೆ ನಾಯಕ ಕೊಡ್ಲಕ್ಕೆ ಹೋಗುಣ್ರಿ. ಮುಂದಿನ ಹೊಸತಿರು ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದ ನಮ್ಮನೆ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಬಿಜೆಪಿ ಬೀಟ್ನ ರಿಪೋರ್ಟರ್ ರವಿ ಶಿವರಾಮ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ರವಿ ಶಿವರಾಮ್, ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿದ್ದಂತೆ ಟೋಟಲ್ ಟೀಮ್ ರೆಡಿ ಆಗ್ತಾ ಇದೆ. ಒಂದು ಟೀಮ್ ಆರ್ ಅಶೋಕ್, ಇನ್ನೊಂದು ಟೀಮ್ ವಿಜಯೇಂದ್ರ. ಏನನ್ಸುತ್ತೆ ಪೂರ್ತಿ ಪಟ್ಟಿ ನೋಡಿದ್ರೆ? ಏನೇನು ಕನ್ಸಿಡರೇಷನ್ಗೆ ತೆಗೆದುಕೊಂಡು ಈ ಪಟ್ಟಿ ಮಾಡಿದ್ದಾರೆ ಅಂತ ಅನ್ಸುತ್ತೆ? ಅಜಿತ್, ವಿಧಾನಸಭೆಯ ವಿಪಕ್ಷ ನಾಯಕನ ಆಯ್ಕೆಯ ಪ್ರಕ್ರಿಯೆ ದಿವಸವೇ ವಿಧಾನ ಪರಿಷತ್ತು ಕೂಡ ಆಯ್ಕೆ ಆಗ್ತಾ ಇತ್ತು. ಆದರೆ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ವಿರೋಧವನ್ನು ವ್ಯಕ್ತಪಡಿಸಿದ್ರಿಂದ ಅವತ್ತು ಆಯ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ಮಾಡಿದ್ದಾರೆ. ಒಟ್ಟಾರೆ ಇವತ್ತಿನ ಪಟ್ಟಿಯನ್ನು ನೋಡ್ತಾ ಹೋದಾಗ ಸಹಜವಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕರಾವಳಿ ಭಾಗವನ್ನು ಪ್ರತಿನಿಧಿಸ್ತಾರೆ. 1993ರಿಂದ ಗ್ರಾಮ ಪಂಚಾಯತಿಯಿಂದ ಬಂದಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಬಹಳ ಅನುಭವ ಇದೆ ಎನ್ನುವ ಕಾರಣಕ್ಕೋಸ್ಕರ ಒಂದು ಅವಕಾಶವನ್ನು ಮತ್ತೊಮ್ಮೆ ಮಾಡಿಕೊಟ್ಟಂತೆ ಕಾಣ್ತಾ ಇದೆ. ಉತ್ತರ ಕರ್ನಾಟಕ ಭಾಗದ ಕೆಲವರು ಒಂದು ಸಭೆಯನ್ನು ಮಾಡಿದ್ರು, ಮೀಟಿಂಗನ್ನು ಮಾಡಿ ಅವರಿಗೆ ಮಾಡಬಾರ್ದು, ವಿಪಕ್ಷ ನಾಯಕ ಪ್ರತಿ ಬಾರಿಯೂ ಅವರೇ ಆಗ್ತಾರೆ ಎನ್ನುವಂಥ ಒಂದು ವಿರೋಧವನ್ನು ಕೂಡ ಪಾರ್ಟಿಯ ಆಂತರಿಕ ವಲಯದಲ್ಲಿ ವ್ಯಕ್ತಪಡಿಸಿದ್ರು ಕೂಡ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಬಲವಾಗಿ BS ಯಡಿಯೂರಪ್ಪನವರು ಕೈ ಹಿಡಿದಂತೆ ಕಾಣ್ತಾ ಇದೆ. ಯಾರಾಗಬಹುದು ಎನ್ನುವಂಥ ಚರ್ಚೆಯನ್ನು ಈ ಹಿಂದೆ ಮಾಡಿದಾಗ ಅಜಿತ್ ನಾನು ಒಂದು ಮಾತು ಹೇಳಿದ್ದೆ, ಯಡಿಯೂರಪ್ಪನವರು ನೋಡೋಣ ನಿಮ್ದು ಆಗತ್ತೆ ಅನ್ನುವಂಥ ಭರವಸೆಯ ಮಾತುಗಳನ್ನು ಹೇಳಿದ್ರು ಅಂತ. ಅದಕ್ಕೆ ಒಂದು ರೀಸನನ್ನು ಪೊಲಿಟಿಕಲಿ ನೋಡೋದಾದರೆ ಕುಂದಾಪುರ ಭಾಗದಲ್ಲಿ ಅಥವಾ ಬೈಂದೂರು ಭಾಗದಲ್ಲಿ ಲೋಕಸಭಾ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಆ ಒಂದು ವ್ಯಾಪ್ತಿಯಲ್ಲಿಯೂ ಕೂಡ ಇದೆ. ಬೈಂದೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಆ ಭಾಗದಲ್ಲಿ ದೊಡ್ಡ ಹೆಸರಿದೆ ಮತ್ತು ಬಿಲ್ಲವ ಸಮುದಾಯದ ಲೀಡರ್ ಕೂಡ ಆಗಿದ್ದಾರೆ. ನೀವು ರಾಜಕಾರಣದ ದೃಷ್ಟಿಯಿಂದ ನೋಡಿದಾಗ ಯಡಿಯೂರಪ್ಪನವರು ಬಲವಾಗಿ ಅವರಿಗೆ ಸಮರ್ಥನೆಯನ್ನು ಮಾಡಿಕೊಂಡು ಒಂದು ಅವಕಾಶವನ್ನು ಕೊಡಿಸೋದ್ರಲ್ಲಿ ಈ ಒಂದು ಕಾರಣವು ಇರಬಹುದು ಎನ್ನುವಂಥದ್ದು ಮೇಲ್ನೋಟಕ್ಕೆ ರಾಜಕೀಯವಾಗೂ ಕೂಡ ಕಾಣ್ತಾ ಇದೆ. ಹಾಗಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಮತ್ತೊಮ್ಮೆ ಅವಕಾಶ ಸಿಕ್ಕಿದೆ. ಕರಾವಳಿ ಭಾಗಕ್ಕೆ ಸುನೀಲ್ ಕುಮಾರ್ ಅವರನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದ ಮೇಲೆಯೂ ಕೂಡ ಬಿಲ್ಲವ ಸಮುದಾಯದ ಇಬ್ಬರಿಗೆ ಪ್ರಬಲವಾದ ಸ್ಥಾನವನ್ನು ಕೊಟ್ಟಿದೆ. ಕೇಸರಿಯ ಕೋಟೆ ಅಂತಲೇ ಕರೆಸ್ಕೊಳ್ಳುತ್ತೆ ಮಂಗಳೂರು ಭಾಗ, ಕರಾವಳಿಯ ಭಾಗ. ಹಾಗಾಗಿ ಅವರಿಗೆ ಒಂದು ಅವಕಾಶ ಸಿಕ್ಕದಂತೆ ಕಾಣ್ತಾ ಇದೆ. ಇನ್ನು ಸುನೀಲ್ ವಲ್ಲಾಪಿ ಅವರು ಕೂಡ ಯಡಿಯೂರಪ್ಪನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು. ಈ ಹಿಂದೆ ಅವರು 17 ಜನ ಕಾಂಗ್ರೆಸ್ಗೆ ಬಂದು ಅಧಿಕಾರ ರಚನೆ ಮಾಡುವಂಥ ಸಂದರ್ಭದಲ್ಲಿ ಅವರು ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದ್ರು. ಆ ಕಾರಣಕ್ಕೆ ಅವರಿಗೆ ಪರಿಷತ್ಗೆ ಆಯ್ಕೆಯನ್ನು ಮಾಡಲಾಗಿತ್ತು. ಈಗ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮೇಲ್ಮನೆಯದು ಇದೇನು ಬಹಳ ಅಚ್ಚರಿಯಾದ ಆಯ್ಕೆ ಅಂತ ಅನಿಸೋದಿಲ್ಲ. ರವಿಕುಮಾರ್ ಅವರಿಗೆ ಮೊನ್ನೆ ಪಾರ್ಟಿಯ ಸಂಘಟನೆಯಲ್ಲಿ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟಿರಲಿಲ್ಲ. ಯಾಕಂದರೆ 2 ಬಾರಿ ಪ್ರಧಾನ ಕಾರ್ಯದರ್ಶಿ ಆಗಿದ್ರು. ಅವ್ರಿಗೆ 3ನೇ ಬಾರಿ ಅವಕಾಶ ಕೊಡುತ್ತೆ ಅನ್ನುವಂಥ ಚರ್ಚೆಗಳಿದ್ರೂ ಕೂಡ ಪಾರ್ಟಿಯ ಸಂಘಟನೆಯಲ್ಲಿ ಯಾವುದೇ ಒಂದು ಜವಾಬ್ದಾರಿಯನ್ನು ಕೊಟ್ಟಿರಲಿಲ್ಲ. ಹಾಗಾಗಿ ಬಹುತೇಕ ರವಿಕುಮಾರ್ ಅವರಿಗೆ ಸಚೇತಕರನ್ನಾಗಿ ಮಾಡ್ತಾರೆ ಎನ್ನುವಂಥ ಚರ್ಚೆ ಪಾರ್ಟಿ ವಲಯದಲ್ಲಾಗಿತ್ತು. ನಿರೀಕ್ಷೆಯಂತೆ ರವಿಕುಮಾರ್ ಅವರಿಗೆ ಒಂದು ಚಾನ್ಸ್ ಸಿಕ್ಕಿದೆ. ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇರೋದು ಅಜಿತ್, ಕೆಳಮನೆಯಲ್ಲಿ ಬೆಲ್ಲದವರಿಗೆ ಅವಕಾಶ ಸಿಕ್ಕಿದ್ದು, ಅವರನ್ನು ಉಪನಾಯಕನನ್ನಾಗಿ ಮಾಡಲಾಗಿದೆ. ಮೊನ್ನೆ ಸಭೆಯಾದ ಸಂದರ್ಭದಲ್ಲಿ ಯತ್ನಾಳ್, ರಮೇಶ್ ಜಾರಕಿಹೊಳಿ ಅವರೆಲ್ಲ ಸಭೆಯಿಂದ ಎದ್ದು ಹೋದಾಗ ಬೆಲ್ಲದವರಿಗೆ ಅಸಮಾಧಾನ ಇದ್ರೂ ಕೂಡ ಅವರು ಒಳಗಿಂದೊಳಗೇನೆ ಒಂದು ರೀತಿ ಬೇಸರಗೊಂಡಿದ್ರು. ಎಲ್ಲಿಯೂ ಕೂಡ ಬಹಿರಂಗವಾಗಿ ಅದನ್ನು ಹೇಳಿಕೆಗಳ ಮೂಲಕ ಅಥವಾ ಸಭೆಗೆ ಗೈರಾಗುವುದರ ಮೂಲಕ ತನ್ನ ಆಕ್ರೋಶವನ್ನು ಎಲ್ಲೂ ವ್ಯಕ್ತಪಡಿಸಿರಲಿಲ್ಲ. ಬಹುಶಃ ಯತ್ನಾಳ್ ಮೇಲಿಂದ ಮೇಲೆ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಹಾಗಾಗಿಯೇ ಯತ್ನಾಳ್ ಅವರಿಗೆ ಒಂದು ಯಾವುದೇ ಒಂದು ಸ್ಥಾನಮಾನಕ್ಕೂ ಕೂಡ ಅವರನ್ನು ಪರಿಗಣಿಸಿದಂತೆ ಕಾಣ್ತಾ ಇಲ್ಲ. ಹಾಗಂತೇಳಿ ಈ ವಿಪಕ್ಷ ನಾಯಕನ ಉಪನಾಯಕನ ಸ್ಥಾನಕ್ಕಾಗಲಿ ಅಥವಾ ಸಚೇತಕನ ಸ್ಥಾನಕ್ಕಾಗಲಿ ಯತ್ನಾಳ್ ಆಸ್ಪಿರೆಂಟ್ ಆಗಿರಲಿಲ್ಲ. ಅವರಿಗೇನು ಆ ನಿರೀಕ್ಷೆ ಇರಲಿಲ್ಲ. ಅವರಿಗೆ ವಿಪಕ್ಷ ನಾಯಕನಾಗಬೇಕು ಅನ್ನೋದೇ ಅವರ ಬಹುದೊಡ್ಡ ಬಯಕೆ ಆಗಿತ್ತು. ಆದರೆ ಹೈಕಮಾಂಡ್ ಅದಕ್ಕೆ ಸೊಪ್ಪನ್ನು ಹಾಕಿರಲಿಲ್ಲ. ಈಗ ಬೆಲ್ಲದವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದನ್ನು ನೀವು ರಾಜಕೀಯವಾಗಿ ವಿಮರ್ಶೆ ಮಾಡಿ ನೋಡಿದಾಗ ಯತ್ನಾಳ್ ಅವ್ರ ಜೊತೆ ಬಹುತೇಕ ಸಮಯದಲ್ಲಿ ಬೆಲ್ಲದ್ ಗುರುತಿಸ್ಕೊಳ್ತಾ ಬರ್ತಾ ಇದ್ರು. ಬೊಮ್ಮಾಯಿಯವರ ಮನೆಯಲ್ಲಿ ಸಭೆಯಾದಂಥ ಸಂದರ್ಭದಲ್ಲಿ ಯತ್ನಾಳ್, ಅರವಿಂದ್ ಬೆಲ್ಲದ್, ರಮೇಶ್ ಜಾರಕಿಹೊಳಿ, ಬಸವರಾಜ ಬೊಮ್ಮಾಯಿ ಇವರೆಲ್ಲರೂ ಕೂಡ ಒಂದಾಗಿ ಸೇರ್ತಾ ಇದ್ರು. ಹಾಗಾಗಿ ವಿಜೇಂದ್ರ ಅವರ ಆಯ್ಕೆ ಅಥವಾ ಅಶೋಕ್ ಅವರು ಮಾಡಿರುವಂಥ ಆಯ್ಕೆ ಇದು ತಮಗೆ ಸಹಮತಿ ಇಲ್ಲ ಹೇಳೋದನ್ನು ಆಂತರಿಕವಾಗಿ ಸಭೆಯನ್ನು ಮಾಡೋದ್ರ ಮೂಲಕ ಪಾರ್ಟಿಗೆ ಗೊತ್ತಾಗುವ ರೀತಿಯಲ್ಲಿ ಅವ್ರು ನಡ್ಕೊಂಡಿದ್ರು. ಆದರೆ ಮಾಧ್ಯಮಗಳಿಗೆ ಮಾತನಾಡದೇ ಪಕ್ಷಕ್ಕೆ ಮುಜುಗರ ಆಗುವ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡದೇ ಇರೋದೇ ಬೆಲ್ಲದಗೊಂದು ಪ್ಲಸ್ ಆಗಿರಬಹುದು. ಜೊತೆಗೆ ಯತ್ನಾಳ್ ಅವರ ಜೊತೆಗೆ ಗುರುತಿಸಿಕೊಂಡ ಕ್ಷಣ ಅವ್ರಿಗೆ ಅವಕಾಶವನ್ನು ಯಾಕೆ ಮಾಡಿಕೊಟ್ರು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬರ್ತವೆ. ಒಬ್ಬರಿಗೆ ಮಾತಾಡುವವರಿಗೆ ಅವಕಾಶವನ್ನು ಕೊಡದೆ ಜೊತೆಯಲ್ಲಿದ್ದವ್ರಿಗೆ ಅವಕಾಶವನ್ನು ಕೊಟ್ಟಾಗ ಆ ಒಂದು ಬಂಡಾಯವನ್ನು ಶಮನ ಮಾಡಬಹುದು. ಮಾತಾಡ್ತಾ ಹೋದರೆ ಪಾರ್ಟಿಯಲ್ಲಿ ಯಾವುದೇ ಬೆಲೆಯನ್ನು ಕೊಡುವುದಿಲ್ಲ ಹೇಳುವಂಥ ಸಂದೇಶವನ್ನು ಕೂಡ ಪರೋಕ್ಷವಾಗಿ ಯತ್ನಾಳ್ ಅವರಿಗೆ ಕೊಡೋದಕ್ಕೋಸ್ಕರವೇ ಈ ಒಂದು ಆಯ್ಕೆಯನ್ನು ಮಾಡಿದ್ದಾರೆ ಎನ್ನುವಂಥದ್ದು
ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅಜಿತ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಆರಂಭ ದಿನಗಳಲ್ಲಿ, ಈಗ ಅವರು ದಿವಂಗತರಾಗಿದ್ದಾರೆ ಉಮೇಶ್ ಕತ್ತಿ ಅವರು ಅದರ ಒಂದು ಉದಾಹರಣೆಯನ್ನು ಹೇಳಬಹುದು ಅಂತ ಅನ್ಸುತ್ತೆ. ಯತ್ನಾಳ್ ಮತ್ತು ಉಮೇಶ್ ಕತ್ತಿ ಅವರು ಒಟ್ಟಿಗೆ ಓಡಾಡ್ತಾ ಇದ್ರು. ಆಗ ಅವ್ರ ಜೊತೆ ಕೆಲವೊಂದಿಷ್ಟು ಆಪ್ತರು ಅವ್ರಿಗೆ ಸಲಹೆಯನ್ನ ಕೊಟ್ಟಿದ್ರಂತೆ, ನೀವು ಎಲ್ಲಿಯ ತನಕ ಯತ್ನಾಳ್ ಅವರು ಸಹವಾಸವನ್ನ ಮಾಡ್ತಾ ಮತ್ತು ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಿರೋ ಅಲ್ಲಿಯ ತನಕ ನೀವು ಮಿನಿಸ್ಟರ್ ಆಗೋದಿಲ್ಲ ಅಂತ. ನಂತರ ದಿನಗಳಲ್ಲಿ ನಾವು ಅಬ್ಸರ್ವ್ ಮಾಡಿದಾಗೆ ಬೆಲ್ಲದ ಯತ್ನಾಳ್ ಅವರ ಜೊತೆ ಉಮೇಶ್ ಕತ್ತಿ ಅವರು ಹೇಳಿಕೆಗಳನ್ನು ಕೊಡುವುದನ್ನು ಸ್ಟಾಪ್ ಮಾಡಿದ್ರು. ಅದಾದ ಕೆಲವೇ ದಿನಗಳಲ್ಲಿ ಉಮೇಶ್ ಕತ್ತಿ ಮಿನಿಸ್ಟರ್ ಆಗಿ ಆಯ್ಕೆಯಾದರು. ಅವ್ರಿಗೆ ಬಹುಶಃ ಮುಂದಿನ ದಿನಗಳಲ್ಲಿ ಅದು ಅರಿವಿಗೆ ಬಂದಿತ್ತು, ಪಾರ್ಟಿಯಲ್ಲಿ ಯಾವ ಹೇಳಿಕೆಗಳನ್ನು ಕೊಟ್ಟರೆ ಪ್ರಯೋಜನ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಅವತ್ತು ಉಮೇಶ್ ಕತ್ತಿ ಸಕ್ಸಸ್ ಆಗಿದ್ರು. ಈಗ ಬೆಲ್ಲದ ಜೊತೆಗೆ ಓಡಾಡಿದ್ರು ಕೂಡ ಹೇಳಿಕೆಗಳನ್ನು ಕೊಡ್ತಾ ಇರಲಿಲ್ಲ. ಈ ಒಂದು ಕಾರಣಕ್ಕೂ ಕೂಡ ಪಾರ್ಟಿಯವರನ್ನು ಕನ್ಸಿಡರ್ ಮಾಡದಂತೆ ಕಾಣ್ತಾ ಇದೆ. ಆದರೆ ಅಜಿತ್, ರಾಜಕೀಯದಲ್ಲಿ ಮಾತನಾಡಿ ಅವಕಾಶವನ್ನು ಗಿಟ್ಟಿಸಿಕೊಳ್ಳುವುದಕ್ಕಿಂತ ಮೌನವಾಗಿ ಅವಕಾಶಗಳನ್ನು ಗಿಟ್ಟಿಸಿಕೊಳ್ಳುವರೆ ಬಹಳ ಬುದ್ಧಿವಂತರು ಅಂತ ಅನ್ಸುತ್ತೆ. ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ ಬಳಿಕ ಯಡಿಯೂರಪ್ಪನವರು ಎಲ್ಲಿಯೂ ಕೂಡ ಅಸಮಾಧಾನವನ್ನು ಬಹಿರಂಗವಾಗಿ ಹೇಳ್ಕೊಂಡಿಲ್ಲ. ನಾನು ಬೇರೆಯವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟೆ ಅಂತ ಹೇಳ್ತಾ ಇದ್ರು. ಆದರೆ ಅವರು ಬಹುತೇಕ ಸಂದರ್ಭದಲ್ಲಿ ಬಹಳ ಮೌನವಾಗಿದ್ರು. ತನ್ನ ಬಗ್ಗೆ ಏನೇ ಮಾತನಾಡ್ರಿ, ಪಾರ್ಟಿ ಯಾವುದೇ ಡಿಸಿಷನ್ಗಳನ್ನು ಮಾಡಲಿ, ಸಂಘಟನೆಯಲ್ಲಿ ಯಾರನ್ನೇ ತಂದು ಕೂರಿಸಲಿ, ಯಡಿಯೂರಪ್ಪನವ್ರು ಎಲ್ಲಿಯೂ ಕೂಡ ಮಾತನಾಡಿಲ್ಲ. ಆದರೆ ಯಡಿಯೂರಪ್ಪನವರಿಗೆ ಆಂತರಿಕವಾಗಿ ಒಂದು ಸಣ್ಣ ಬೇಸರ ಆಗಿದೆ ಅನ್ನುವಂಥದ್ದು ಹೈಕಮಾಂಡ್ ನಿಶ್ಚಿತವಾಗಿ ಗೊತ್ತಾಗಿತ್ತು. ಅವರ ಕೇಂದ್ರ ಸಂಸದೀಯ ಮಂಡಳಿಯ ಒಂದು ಸಮಿತಿಯಲ್ಲಿ ಅವ್ರನ್ನ ನೇಮಕ ಮಾಡಿಕೊಂಡ್ರು. ನಂತರದಲ್ಲಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಚುನಾವಣೆ ಪ್ರಚಾರಕ್ಕೆ ಬಂದಾಗ ಯಡಿಯೂರಪ್ಪ ಅವ್ರನ್ನ ಹೋದಲ್ಲಿ ಬಂದಲ್ಲಿ ಕೈಯನ್ನು ಹಿಡ್ಕೊಂಡು ಓಡಾಡಿದ್ರು, ಜೊತೆ ಅವ್ರನ್ನ ಹೊಗಳಿದ್ರು. ಹೀಗಾಗಿ ಯಡಿಯೂರಪ್ಪನವರ ಮೌನ ಇವತ್ತು ವಿಜಯೇಂದ್ರ ಅವರ ಸ್ಥಾನಮಾನವನ್ನು ಗಳಿಸೋದಕ್ಕೆ ಕಾರಣ ಆಯಿತು. ಆದರೆ ಯತ್ನಾಳ್ ಮೇಲಿಂದ ಮೇಲೆ ಪಾರ್ಟಿಗೆ ಮುಜುಗರ ಆಗುವ ರೀತಿಯಲ್ಲಿ ಅಥವಾ ತನಗಿರುವ ಅಸಮಾಧಾನವನ್ನು, ಆಕ್ರೋಶವನ್ನು ಈ ರೀತಿ ಹೇಳಿ 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 ಸಿಗಬಹುದಾಗಿದ್ದ ಅವಕಾಶವನ್ನು ಕೂಡ ಕಳ್ಕೊಂಡ್ರು ಅಂತ ಅನಿಸ್ತಾ ಇದೆ. ಒಮ್ಮೆ ಅಮಿತ್ ಶಾ ಅವ್ರ ಜೊತೆ ಅವ್ರು ಭೇಟಿಗೆ ಹೋಗಿದ್ರು ಚುನಾವಣೆಯ ಪೂರ್ವದಲ್ಲಿ. ಯಾರೇ ಹೇಳಿದ್ರು ಕೂಡ ಯತ್ನಾಳ್ ಸೈಲೆಂಟ್ ಆಗಿರಲಿಲ್ಲ. ನಂತರದಲ್ಲಿ ಅಮಿತ್ ಶಾ ಅವರ ಎಂಟ್ರಿಯಾಗಿ ನೀವು ಮಾತನಾಡಕೂಡ್ದು ಹೇಳುವಂತ ಮಾತನ್ನು ಹೇಳಿದಂಥ ಸಂದರ್ಭದಲ್ಲಿ ಅಮಿತ್ ಶಾ ಒಂದು ಮಾತನ್ನು ಹೇಳಿದ್ರಂತೆ. ಪ್ರಶಾಂತ್ ನಾಥ್ ಅವರು ಆಗಾಗ ಹೇಳ್ತಾ ಇದ್ರು, ನೀವು ಯಡಿಯೂರಪ್ಪನವರಿಗೆ ಬೈದು ಏನನ್ನು ಸಾಧನೆ ಮಾಡಿದ್ರಿ, ಸಿಗಬಹುದಾಗಿದ್ದ ಎಲ್ಲ ಅವಕಾಶವನ್ನು ಕಳ್ಕೊಂಡ್ರಿ ಅಂತ ಹೇಳಿ ಸ್ವತಃ ಅಮಿತ್ ಶಾ ಅವರು ಹೇಳಿದ್ರು ಅನ್ನುವಂಥ ಒಂದು ಚರ್ಚೆ ಆಗಿತ್ತು ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಹೀಗಾಗಿ ಯತ್ನಾಳ್ ಅವರು ಈ ಒಂದು ಮಾತು ಇನ್ನೂ ಕೂಡ ಜಾಸ್ತಿ ಆಗಬಹುದು. ಇವತ್ತು ಕೂಡ ನಮ್ಮ ಜೊತೆಗೆ ಆನಂದ್ ಇದ್ದಾರೆ, ರವಿ ಆನಂದ್ ಇದ್ದಾರೆ ನಮ್ಮ ಜೊತೆಗೆ. ಆನಂದ್, ಬಿಜೆಪಿ ಹೈಕಮಾಂಡ್ ವರ್ಕಿಂಗ್ ಸ್ಟೈಲ್ ಹೆಂಗೆ ಅಂದರೆ, ಯಾರನ್ನಾದರೂ ನಂಬಿ ಅವರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟರೆ ಅವ್ರನ್ನ ಸಂಪೂರ್ಣವಾಗಿ ಬಲಪಡಿಸಲಾಗತ್ತೆ, ಅವರ ಟೀಮ್ ಕಟ್ಟಿಕೊಳ್ಳೋದ್ರಲ್ಲಿ, ಅವರಿಗೆ ಸ್ವಾತಂತ್ರ್ಯ ಕೊಡೋದ್ರಲ್ಲಿ ಎಲ್ಲವನ್ನೂ ಮಾಡಲಾಗುತ್ತೆ ಅನ್ನುವಂಥದ್ದು ಒಂದು ಮಾತು ಹೇಳ್ತಾರೆ. ಇದನ್ನು ನೋಡಿದ್ರು ಹಂಗೆ ಅನಿಸುತ್ತಲ್ಲ. ಪದಾಧಿಕಾರಿಗಳ ಪಟ್ಟಿನೂ ನನ್ನ ಕೈಯಲ್ಲಿದೆ, ವಿಧಾನಸಭೆ ವಿಧಾನ ಪರಿಷತ್ತಿಗೆ ನಡೆದಂಥ ನೇಮಕಾತಿಗಳ ಪಟ್ಟಿ ಕೂಡ ನಮ್ಮ ಕೈಯಲ್ಲಿದೆ. ಸೊ ವಿಜಯೇಂದ್ರರಿಗೆ ಕಂಫರ್ಟಬಲ್ ಆದಂಥ ಟೀಮ್ ಮಾಡಿಕೊಟ್ಟಿದ್ದಾರೆ. ಅರವಿಂದ ಬೆಲ್ಲದ್ರು ವಿಜಯೇಂದ್ರರ ಆಯ್ಕೆ ಹೌದು ಅಲ್ಲವೋ, ದಟ್ ಈಸ್ ಟು ಬಿ ಡಿಬೇಟೆಡ್. ಆದರೆ ತೀರಾ ಗಟ್ಟಿಯಾಗಿ ನಿಂತ್ಕೊಂಡು ಇಲ್ಲ ಅರವಿಂದ ಬೆಲ್ಲದ ಬೇಡವೇ ಬೇಡ ಅಂತೇನು ಹೇಳಿರ್ಲಿಕ್ಕಿಲ್ಲ ವಿಜಯೇಂದ್ರ ಅಂತ. ಅಜಿತ್, ಇಡೀ ಪಟ್ಟಿಯನ್ನು ಗಮನಿಸ್ತಾ ಇದ್ದರೆ ಬಹಳ ಮುಖ್ಯವಾಗಿ ಯಡಿಯೂರಪ್ಪ ಅವರ ಜೊತೆ ಗುರುಸ್ಕೊಂಡಿರ್ತಕ್ಕಂಥ, ರಾಜಕೀಯವಾಗಿ ಅವರಿಗೆ ಶಕ್ತಿ ಕೊಟ್ಟಿರುವಂಥ ನಾಯಕರುಗಳಿಗೆ ಹೆಚ್ಚು ಅವಕಾಶ ಕೊಟ್ಟಿರುವುದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆ ಆಗ್ತಿದ್ದ ಹಾಗೆಯೇ ಪಕ್ಷದ ಒಳಗಡೆ ಯಡಿಯೂರಪ್ಪನವರಿಗೆ ಹೆಚ್ಚು ಆದ್ಯತೆ ಕೊಡಲಾಗಿದೆ. ಯಡಿಯೂರಪ್ಪನವರಿಗೆ ಅಂದರೆ ವಿಜಯೇಂದ್ರರಿಗೆ ಅವಕಾಶಗಳನ್ನು ಕೊಡುವ ನಿಟ್ಟಿನಲ್ಲಿ ಅವರ ಪರವಾಗಿರ್ತಕ್ಕಂಥ ಒಂದು ಟೀಮ್ ರೆಡಿ ಮಾಡಲಾಗಿದೆ ಅಂತಕ್ಕಂಥ ಚರ್ಚೆಗಳಿದೆ. ಅದಕ್ಕೆ ಪೂರಕವಾಗಿ ಯತ್ನಾಳ್ ಕೂಡ ಹೇಳಿದರು, ಇದು KJPಯ ಮತ್ತೊಂದು ಟೀಮ್ ಆಗಿದೆ ಅಂತಕ್ಕಂಥದ್ದು. ಸೊ ಎಲ್ಲವೂ ಕೂಡ ರಾಜಕೀಯವಾಗಿ ಟೀಕೆ ಟಿಪ್ಪಣಿ ಸಹಜ. ಆದರೆ ಬಹಳ ಪ್ರಮುಖವಾಗಿ ಯಡಿಯೂರಪ್ಪನವರಿಗೆ ಅತ್ಯಂತ ಕಂಫರ್ಟಬಲ್ ಆಗಿರ್ತಕ್ಕಂಥ ಮತ್ತು ವಿಜೇಂದ್ರರಿಗೆ ಕಂಫರ್ಟಬಲ್ ಆಗಿರ್ತಕ್ಕಂಥ ಒಂದು ಟೀಮನ್ನು ಕೊಟ್ಟಿದ್ದಾರೆ ಅನ್ನುವಂಥ ಚರ್ಚೆಗಳು ಶುರುವಾಗಿದೆ. ನಾವು ಗಮನಿಸಬಹುದು, ಸುನೀಲ್ ವಲ್ಯಾಪುರೆ KJPಯನ್ನು ಯಡಿಯೂರಪ್ಪನವರು ಕಟ್ಟಿದಾಗ, ಯಡಿಯೂರಪ್ಪನವರು KJPಯನ್ನು ಕಟ್ಟಿ ಪಕ್ಷದಿಂದ ಹೊರಗಡೆ ಹೋಗ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಾಗ ಮೊದಲ ಬಾರಿಗೆ ರಾಜೀನಾಮೆ ಕೊಟ್ಟಂಥ ಸಚಿವ ಸುನೀಲ್ ವಲ್ಯಾಪುರೆ. ಇವತ್ತು ಸುನೀಲ್ ವಲ್ಯಾಪುರಿಗೆ ಅವಕಾಶ ಕೊಡುವ ನಿರ್ಧಾರವನ್ನು ಯಡಿಯೂರಪ್ಪನವರು ಮಾಡಿದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಯಾಕೆಂದರೆ ಸುನೀಲ್ ವಲ್ಯಾಪುರನ್ನು MLC ಮಾಡಬೇಕು ಅಂತಕ್ಕಂಥ ಚರ್ಚೆಗಳು ನಡೆದಾಗ ಸುದೀರ್ಘವಾಗಿ ಅವ್ರಿಗೆ ಯಾವುದೇ ರೀತಿ ಅವಕಾಶನ ಕೊಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವರು ಕೂಡ ಇದ್ದರು. ಆದರೆ ಅಂತಿಮವಾಗಿ ಸತಾಯಗತಾಯವಾಗಿ ಅವರಿಗೆ ಅವಕಾಶ ಕೊಡುವ ನಿಟ್ಟಿನಲ್ಲಿ ಯಡಿಯೂರಪ್ಪ ಯಶಸ್ವಿ ಆಗಿದ್ದರು. ಇವತ್ತು ಸುನೀಲ್ ವಲ್ಯಾಪುರವರಿಗೆ ಮತ್ತೊಂದು ಅವಕಾಶ ಕೊಡುವ ನಿಟ್ಟಿನಲ್ಲೂ ಕೂಡ ಯಡಿಯೂರಪ್ಪನವರು ಮತ್ತು ಅವರ ಟೀಮ್ ಯಶಸ್ವಿಯಾಗಿದೆ ಅಂತಕ್ಕಂಥ ಚರ್ಚೆಗಳು ನಡೀತಾ ಇರುವಂಥದ್ದು. ಇನ್ನೊಂದು ಬಹಳ ಮುಖ್ಯವಾಗಿ ದೊಡ್ಡನಗೌಡ ಪಾಟೀಲರು 2013 ಗೆದ್ದರು, ಅದಕ್ಕೆ ಹಿಂದೆ ಕೂಡ ಗೆದ್ದಿದ್ರು. ಆದರೆ ಬದಲಾದ ಸನ್ನಿವೇಶದಲ್ಲಿ ಅವರು ಕಳೆದ ಬಾರಿ ಗೆಲ್ಲಿಕ್ಕೆ ಆಗಿರಲಿಲ್ಲ. ಆದರೆ ಈ ಬಾರಿ ಮತ್ತೊಂದು ಸಲ ಗೆದ್ದಿದ್ದಾರೆ. ಅವರು ಕುರುಬ ಸಮುದಾಯಕ್ಕೆ ಸೇರಿದರೂ ಕೂಡ ಈಶ್ವರಪ್ಪ ಸೇರಿದಾಗೆ BJP ಒಳಗಿರ್ತಕ್ಕಂಥ ಕುರುಬರಿಂದ ಅತ್ಯಂತ
ಹೆಚ್ಚು ಅಂತರವನ್ನು ಕಾಪಾಡಿಕೊಂಡಿರ್ತಕ್ಕಂಥವ್ರು ಮತ್ತು ಕಾಂಗ್ರೆಸ್ ಸೇರಿದಾಗ ಎಲ್ಲ ಪಕ್ಷಗಳ ನಾಯಕರೊಂದಿಗೆ ಅತ್ಯಂತ ಆತ್ಮೀಯವಾದಂಥ ಸಂಬಂಧವನ್ನು ಹೊಂದಿರತಕ್ಕಂಥವ್ರು. ಅದು ಯಡಿಯೂರಪ್ಪರಿಗೂ ಕೂಡ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿರತಕ್ಕಂಥವ್ರು. ಆ ಕಾರಣಕ್ಕಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪರು 2 ಬಾರಿ ದೊಡ್ಡನಗೌಡರ ಪರವಾಗಿ ಹೋಗಿ ಪ್ರಚಾರವನ್ನು ಮಾಡ್ಕೊಂಡು ಬಂದಿದ್ದರು. ಹಾಗಾಗಿ ಯಡಿಯೂರಪ್ಪರ ಜೊತೆ ಅತ್ಯಂತ ಆತ್ಮೀಯವಾದ ಸಂಬಂಧ ಇರುವಂಥ ದೊಡ್ಡನಗೌಡ ಪಾಟೀಲರಿಗೆ ಈ ಬಾರಿ ಅವಕಾಶ ಕೊಡುವ ಒಂದು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಅವರು ಕೂಡ ವಿಜೇಂದ್ರ ಮತ್ತು ಯಡಿಯೂರಪ್ಪ ಟೀಮಲ್ಲಿ ಗುರುಸ್ಕೊಂಡಿರ್ತಕ್ಕಂಥವ್ರು. ಇನ್ನೊಂದು ಭಾಳ ಪ್ರಮುಖವಾಗಿ ಇನ್ನೊಂದು ಚರ್ಚೆ ಕೂಡ ಇದೆ. ಕೋಟಾ ಶ್ರೀನಿವಾಸ ಪೂಜಾರಿ ಅವರ ವಿಚಾರದಲ್ಲಿ ರವಿಶಿವರಾಮ್ ಹೇಳ್ತಾ ಇದ್ರು, ಬೈನೂರು ವಿಧಾನಸಭಾ ಕ್ಷೇತ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತೆ. ಆ ಕಾರಣಕ್ಕಾಗಿ ರಾಜಕೀಯವಾಗಿ ಕೂಡ ಬಹಳ ಪ್ರಮುಖ ಆಗುತ್ತೆ. ಇದು ನಿಶ್ಚಯವಾಗಿಯೂ ಕೂಡ ಸತ್ಯ. ಯಾಕಂತಂದರೆ ಮುಖ್ಯಮಂತ್ರಿಯಾಗೋಕ್ಕಿಂತ ಮುಂಚಿತವಾಗಿ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಯಡಿಯೂರಪ್ಪನವರು ವಿಧಾನಸಭೆ ಒಳಗಡೆ ಹೋರಾಟ ಮಾಡ್ತಿದ್ರು. ಅವರಿಗೆ ಸಾಥ್ ಕೊಟ್ಟಿರ್ತಕ್ಕಂಥವ್ರು ಕೋಟಾ ಶ್ರೀನಿವಾಸ ಪೂಜಾರಿ ವಿಧಾನ ಪರಿಷತ್ನಲ್ಲಿ. ಅಂದರೆ ವಿಧಾನ ಪರಿಷತ್ತಲ್ಲಿ ಪ್ರತಿಪಕ್ಷ ನಾಯಕರ ಕೋಟಾ ಶ್ರೀನಿವಾಸ ಪೂಜಾರಿ ಕೂಡ ಇದ್ದರು. ಜೊತೆಗೆ ಒಂದು ಉತ್ತಮ ಹೊಂದಾಣಿಕೆಯಿಂದ ಕೆಲಸ ಮಾಡ್ತಕ್ಕಂಥ ಪ್ರಯತ್ನವನ್ನು ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಮಾಡಿದರು. ನಂತರದಲ್ಲಿ ಬದಲಾದ ಸನ್ನಿವೇಶದಲ್ಲಿ ಮುಖ್ಯಮಂತ್ರಿಯಾದ ಯಡಿಯೂರಪ್ಪನವರು ಉತ್ತಮವಾದ ಅವಕಾಶ ಅಂದರೆ ಹಿಂದುಳಿದ ವರ್ಗಗಳ ಒಂದು ಖಾತೆಯನ್ನು ಕೂಡ ಕೋಟಾ ಶ್ರೀನಿವಾಸ ಪೂಜಾರಿಯವರು ಕೊಟ್ಟಿದ್ದರು. ಅಷ್ಟರ ಮಟ್ಟಿಗೆ ಕೋಟಾ ಶ್ರೀನಿವಾಸ ಪೂಜಾರಿ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಒಲವನ್ನು ಯಡಿಯೂರಪ್ಪನವರು ಹೊಂದಿದ್ದಾರೆ. ಇವೆಲ್ಲವೂ ಕೂಡ ಸಹಜವಾಗಿ ಪಕ್ಷದಲ್ಲಿ ಪದಾಧಿಕಾರಿಗಳ ಪಟ್ಟಿ ಆದ ನಂತರದಲ್ಲಿ, ಈಗ ಈ ಪಟ್ಟಿ ಬಿಡುಗಡೆ ಆದ ನಂತರದಲ್ಲಿ ಏನು ಚರ್ಚೆಗಳಾಗ್ತಾ ಇದೆಯೋ ಅದಕ್ಕೆ ಸ್ವಲ್ಪ ಪೂರಕವಾಗಿದೆ. ವಿಜೇಂದ್ರ ಹತ್ತಿರದಲ್ಲಿರ್ತಕ್ಕಂಥ ಯಡಿಯೂರಪ್ಪರಿಗೆ ಅತ್ಯಂತ ಆಪ್ತರಾಗಿರ್ತಕ್ಕಂಥವ್ರಿಗೆ ಹೆಚ್ಚು ಅವಕಾಶಗಳು ಸಿಕ್ಕಿದೆ ಅಂತಕ್ಕಂಥ. ಅದರಲ್ಲಿ ಒಂದು ಬದಲಾವಣೆ ಅಂದರೆ ಬೆಲ್ಲದವರಿಗೆ ಅವಕಾಶ ಕೊಟ್ಟಿರೋದಂಥದ್ದು. ಅಂದರೆ ಪಂಚಮಸಾಲಿ ಸಮುದಾಯ ಈ ರಾಜ್ಯದಲ್ಲಿ ಈಗ ರಾಜಕೀಯವಾಗಿ ಅತ್ಯಂತ ಹೆಚ್ಚು ಜಾಗೃತವಾಗ್ತಕ್ಕಂಥ ಒಂದು ಸನ್ನಿವೇಶಕ್ಕೆ ಬಂದು ನಿಂತಿರುವಂಥ ಸಂದರ್ಭದಲ್ಲಿ ಮತ್ತು ಲಿಂಗಾಯತ ಸಮುದಾಯದ ಎಲ್ಲ ಅವಕಾಶಗಳನ್ನು ಲಿಂಗಾಯತ ಸಮುದಾಯದಲ್ಲಿರ್ತಕ್ಕಂಥ ಪ್ರಬಲ ಪಂಗಡಗಳು ಅನುಭವಿಸ್ತಾ ಇದ್ದಾವೆ. ಪಂಚಮಸಾಲಿ ಸಮುದಾಯದ ಮತಗಳನ್ನಷ್ಟೇ ಬಿಜೆಪಿ ತೆಗೆದುಕೊಳ್ತಾ ಇದೆ ಅನ್ನುವಂಥ ಏನು ಚರ್ಚೆಗಳಿದೆ, ಆ ಚರ್ಚೆಗೆ ಒಂದು ಫುಲ್ ಸ್ಟಾಪ್ ಹಾಕುವ ರೀತಿಯಲ್ಲಿ ಸಹಜವಾಗಿಯೇ ಇವತ್ತು ಬೆಲ್ಲದವರಿಗೆ ಕೊಟ್ಟಿರ್ತಕ್ಕಂಥ ಏನು ಹುದ್ದೆ ಇದೆ, ನಿಜವಾಗಲೂ ಕೂಡ ಆ ಒಂದು ಚರ್ಚೆಗೆ ಪೂರಕವಾದಂಥ ಒಂದು ತೀರ್ಮಾನ ಅಂದರೂ ಕೂಡ ತಪ್ಪಾಗಲಾರದು. ರಾಜ್ಯದಲ್ಲೂ ಕೂಡ ಪಂಚಮಸಾಲಿ ಸಮುದಾಯವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸುವಂಥ ಪ್ರಯತ್ನವನ್ನು ಈ ಮೂಲಕ ಮಾಡಲಾಗಿದೆ. ಕಳೆದ ಬಾರಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ ಲಿಂಗಾಯತ, ಒಕ್ಕಲಿಗ ಮತ್ತು ಈಡಿಗ ಸಮುದಾಯದ ಒಂದು ಕಾಂಬಿನೇಷನ್ ವಿಧಾನಸಭೆಯಲ್ಲಿ ಮಾಡಲಾಗಿತ್ತು. ಸುನಿಲ್ ಕುಮಾರ್ ಅವರಿಗೆ ಮುಖ್ಯ ಸಚೇತಕ ಸ್ಥಾನವನ್ನು ಕೊಡಲಾಗಿತ್ತು. ಈ ಬಾರಿ ಹಿಂದುಳಿದವರಿಗೆ ಸೇರಿರತಕ್ಕಂಥವರಿಗೆ ಸಚೇತಕ ಸ್ಥಾನವನ್ನು ಕೊಡಲಾಗಿದೆ. ಮತ್ತು ಬದಲಾದ ಸನ್ನಿವೇಶದಲ್ಲಿ ಅಶೋಕ್ ಅವರು ಪ್ರತಿಪಕ್ಷ ನಾಯಕರಾಗಿರುವಂಥ ಕಾರಣಕ್ಕಾಗಿ ಲಿಂಗಾಯತ ಸಮುದಾಯಕ್ಕೆ ಸೇರಿರತಕ್ಕಂಥ ಬೆಲ್ಲದವರು ಅವಕಾಶವನ್ನು ಪಡ್ಕೊಂಡಿದ್ದಾರೆ. ಎಲ್ಲವನ್ನೂ ಕೂಡ ಅಂದರೆ ಪದಾಧಿಕಾರಿಗಳ ಪಟ್ಟಿ ಮತ್ತು ಈಗ ಜವಾಬ್ದಾರಿ ಹಂಚಿಕೆಯನ್ನು ಗಮನಿಸ್ತಾ ಇದ್ದರೆ ಯಡಿಯೂರಪ್ಪನವರಿಗೆ ಅತ್ಯಂತ ಹತ್ತಿರದಲ್ಲಿರ್ತಕ್ಕಂಥ ವಿಜೇಂದ್ರರಿಗೆ ಕಂಫರ್ಟೇಬಲ್ ಆಗಿರ್ತಕ್ಕಂಥ ರೀತಿಯಲ್ಲಿ ಈ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ. ಆ ಮೂಲಕ ವಿಜೇಂದ್ರರ ಕೈ ಬಲಪಡಿಸುವಂಥ ಪ್ರಯತ್ನವನ್ನು ಹೈಕಮಾಂಡ್ ಮಾಡಿದೆ ಅಂತಕ್ಕಂಥ ಟಾಕ್ಸ್ ಈಗ ಪಾರ್ಟಿ ಒಳಗಡೆ ಇರುವಂಥದ್ದು. ಎಸ್ ಥ್ಯಾಂಕ್ ಯು ಆನಂದ್, ಥ್ಯಾಂಕ್ ಯು ರವಿಶಿವರಾಮ್. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಯಾವ್ಯಾವ ಕ್ಷೇತ್ರಗಳಿಗೆ ಹಾಲಿ ಸಂಸದರು ಟಿಕೆಟ್ ಪಡೆಯೋದಿಲ್ಲ, ಯಾವ್ಯಾವ ಕ್ಷೇತ್ರಗಳಿಗೆ ಹೊಸ ಮುಖಗಳು ಬರ್ತವೆ ಅನ್ನುವ ಚರ್ಚೆ ಬಂದಾಗ ಉತ್ತರ ಕನ್ನಡ ಇನ್ವೇರಿಯಬಲಿ ಅದೊಂದು ಲೋಕಸಭಾ ಕ್ಷೇತ್ರದ ಹೆಸರು ಬಂದು ಹೋಗ್ತಾ ಇತ್ತು. ಅನಂತಕುಮಾರ ಹೆಗಡೆ ಹಾಲಿ ಸಂಸದರು, ಆದರೆ ಡೇ ಟು ಡೇ ಪಾಲಿಟಿಕ್ಸ್ನಿಂದ ಕಂಪ್ಲೀಟ್ ಆಗಿ ಅಂತರ ಕಾಯ್ದುಕೊಂಡಿದ್ರು. ಕೆಲವು ಕಾಲ ಅನಾರೋಗ್ಯದ ಸುದ್ದಿಗಳು ಓಡಾಡ್ತಾ ಇತ್ತು. ಹುಬ್ಬಳ್ಳಿ ಈದ್ಗಾ ಮೈದಾನ ಹೋರಾಟದ ಸಂದರ್ಭದಲ್ಲಿ ಅವರಿಗೆ ಬೆನ್ನಿಗೆ ಏಟಾಗಿತ್ತು. ಆ ನೋವು ಮತ್ತೆ ಮತ್ತೆ ಕಾಣಿಸಿಕೊಳ್ಳುತ್ತೆ, ಆಪರೇಷನ್ಗೆ ಒಳಗಾಗಿದ್ದಾರೆ ಇತ್ಯಾದಿ ಇತ್ಯಾದಿ ಮಾಹಿತಿ. ಅದಾದ ನಂತರ ಅವರು ಆರೋಗ್ಯಕರವಾಗಿ ಓಡಾಡ್ತಾ ಇದ್ದ ದೃಶ್ಯಗಳು ಬರ್ತಾ ಇದ್ವು. ಮಾಧ್ಯಮಗಳಿಗಂತೂ ಅವರು ಮಾತಾಡ್ತಿರ್ಲಿಲ್ಲ. ವಿಧಾನಸಭಾ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲೂ ಕಾಣಿಸಿಕೊಳ್ಳಲಿಲ್ಲ. ಅಂಕೋಲಾಕ್ಕೆ ಪ್ರಧಾನಿ ನರೇಂದ್ರ ಮೋದಿ ವಿಧಾನಸಭಾ ಚುನಾವಣೆಯ ಪ್ರಚಾರಕ್ಕೆ ಬಂದಾಗ ಸ್ಥಳೀಯ ಸಂಸದರಾಗಿ ಆ ಕಾರ್ಯಕ್ರಮದಲ್ಲೂ ಅನಂತಕುಮಾರ್ ಹೆಗಡೆ ಭಾಗವಹಿಸಲಿಲ್ಲ. ಅವರಿಗೆ ರಾಜಕಾರಣದ ಒಂಥರ ವೈರಾಗ್ಯ ಬಂದಿದೆ. ಈ ಸಲ ಅವರು ಟಿಕೆಟ್ನ ಆಕಾಂಕ್ಷಿಯೂ ಅಲ್ಲ ಅಂತ ಸುದ್ದಿಗಳು ಓಡಾಡ್ತಿದ್ವು. ಅನಂತಕುಮಾರ್ ಹೆಗಡೆ ಅವರು ಹೌದು ಅಂತಾನೂ ಅಂತಿರಲಿಲ್ಲ, ಅದು ಸುಳ್ಳು ಅಂತಾನೂ ಅಂತಿರಲಿಲ್ಲ, ಮಾತೇ ಆಡ್ತಿರ್ಲಿಲ್ಲ. ಹಾಗಾಗಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ
ಹೊಸ ಅಭ್ಯರ್ಥಿಗಳ ಕೆಲವು ಹೆಸರುಗಳು ಓಡಾಡೋದಕ್ಕೂ ಶುರುವಾಗಿದೆ. ಇವೆಲ್ಲದರ ಮಧ್ಯದಲ್ಲಿ ಕ್ಷೇತ್ರದ ಕೆಲವು ಹಿಂದೂ ಹೋರಾಟಗಾರರು ಅನಂತಕುಮಾರ್ ಹೆಗಡೆ ಅವರ ಮನೆಗೆ ಬಂದರು. ಅವರದ್ದು ಒತ್ತಡ, ನೀವು ಚುನಾವಣೆಗೆ ಈ ಸಲ ಸ್ಪರ್ಧೆ ಮಾಡ್ತೀನಿ ಅಂತ ಘೋಷಣೆ ಮಾಡಿ, ಘೋಷಣೆ ಮಾಡಬೇಕು, ನೀವಿಲ್ಲದೆ ಇದ್ರೆ ನಾವಿಲ್ಲ ಅಂತ. 3 ವರ್ಷಗಳ ನಂತರ ಈ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗಡೆ ಮಾಧ್ಯಮಗಳಿಗೆ ಮಾತಾಡ್ತಾರೆ. ಕೇಳಿಸ್ಕೊಳ್ಳಿ ಏನಂತಾರೆ. ನಾನು ರಾಜಕಾರಣ ಬೇಡ ಅಂತ ಹೇಳಬೇಕಾದ್ರೂ ಕೂಡ ಬಲವಾದ ಕಾರಣ ಇತ್ತು. ಇದಕ್ಕೆ ಹೊರಗಿನ ಯಾವುದೇ ಕಾರಣಗಳಿರಲಿಲ್ಲ, ನನ್ನದೇ ವೈಯಕ್ತಿಕ ಕಾರಣಗಳಿದ್ದವು. ಸೊ ನೋಡಬೇಕು, ಇನ್ನು ಮುಂದಿನ ದಿವಸದಲ್ಲಿ ಬದಲಾಗ್ತಾ ಇರತಕ್ಕಂಥ ಪರಿಸ್ಥಿತಿಯಲ್ಲಿ, ರಾಜಕಾರಣದ ಸನ್ನಿವೇಶಗಳಲ್ಲಿ ಸಮಯ ಹೇಗೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನು ನೋಡಬೇಕಷ್ಟೇ. ಯಾವುದೋ ಕೆಲವೊಂದು ಸಣ್ಣ ಪುಟ್ಟ ಕಾರಣಗಳಿಂದ ಸ್ವಲ್ಪ ಹಿನ್ನಡೆ ಆಗಿರ್ಬೋದು, ಪಕ್ಷ ಗಟ್ಟಿಯಾಗಿದೆ ಮತ್ತು ಲೋಕಸಭೆಯಲ್ಲಿ ಚುನಾವಣೆಯಲ್ಲಿ ಪಕ್ಷ ಗೆಲ್ಲತ್ತೆ. ಇಲ್ಲಿ ತನಕನೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮಿಂದ ಯಾವುದನ್ನೂ ನಿರೀಕ್ಷಣೆ ಮಾಡಿಲ್ಲ. ಸೊ ಅವರೆಲ್ಲರ ಭಾವನೆಗಳು, ಅವರೆಲ್ಲರ ಪ್ರೀತಿ, ವಿಶ್ವಾಸ ಮುಂದಿನ ದಿವಸದಲ್ಲಿ ಅದು ಹೇಗೆ ಬದಲಾವಣೆ ಆಗತ್ತೆ, ಏನೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಗೊತ್ತಿಲ್ಲ. ನಾನು ಕೂಡ ಬಲವಾದ ಕಾರಣ ಇತ್ತು. ನಾನು ರಾಜಕಾರಣ ಬೇಡ ಅಂತ ಹೇಳಬೇಕಾದ್ರೂ ಕೂಡ ಬಲವಾದ ಕಾರಣ ಇತ್ತು. ಇದಕ್ಕೆ ಹೊರಗಿನ ಯಾವುದೇ ಕಾರಣಗಳಿರಲಿಲ್ಲ, ನನ್ನದೇ ವೈಯಕ್ತಿಕ ಕಾರಣಗಳಿದ್ದವು. ಸೊ ನೋಡಬೇಕು, ಇನ್ನು ಮುಂದಿನ ದಿವಸದಲ್ಲಿ ಬದಲಾಗ್ತಾ ಇರತಕ್ಕಂಥ ಪರಿಸ್ಥಿತಿಯಲ್ಲಿ, ರಾಜಕಾರಣದ ಸನ್ನಿವೇಶಗಳಲ್ಲಿ ಸಮಯ ಹೇಗೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನು ನೋಡಬೇಕಷ್ಟೇ. ಯಾವುದೋ ಕೆಲವೊಂದು ಸಣ್ಣ ಪುಟ್ಟ ಕಾರಣಗಳಿಂದ ಸ್ವಲ್ಪ ಹಿನ್ನಡೆ ಆಗಿರ್ಬೋದು, ಪಕ್ಷ ಗಟ್ಟಿಯಾಗಿದೆ ಮತ್ತು ಲೋಕಸಭೆಯಲ್ಲಿ ಚುನಾವಣೆಯಲ್ಲಿ ಪಕ್ಷ ಗೆಲ್ಲತ್ತೆ. ಇಲ್ಲಿ ತನಕನೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮಿಂದ ಯಾವುದನ್ನೂ ನಿರೀಕ್ಷಣೆ ಮಾಡಿಲ್ಲ. ಸೊ ಅವರೆಲ್ಲರ ಭಾವನೆಗಳು, ಅವರೆಲ್ಲರ ಪ್ರೀತಿ, ವಿಶ್ವಾಸ ಮುಂದಿನ ದಿವಸದಲ್ಲಿ ಅದು ಹೇಗೆ ಬದಲಾವಣೆ ಆಗತ್ತೆ, ಏನೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಗೊತ್ತಿಲ್ಲ. ಮತ್ತೊಮ್ಮೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನಮನೆ ಮತ್ತು ರವಿ ಶಿವರಾಮ್, ನಮ್ಮ BJP ಬೀಟ್ನ ರಿಪೋರ್ಟರ್, ಇಬ್ಬರು ಕೂಡ ಜಾಯ್ನ್ ಆಗಿದ್ದಾರೆ. ಇಬ್ಬರು ಅದೇ ಕ್ಷೇತ್ರದವರು. ಆನಂದ, ಹಿಂಟ್ ಕೊಟ್ರ ನಾನು ಮತ್ತೊಮ್ಮೆ ಈ ಸಲ ಸ್ಪರ್ಧೆ ಮಾಡ್ತೀನಿ ಅಂತ? ಅಜಿತ್, ಉತ್ತರ ಕನ್ನಡ ಸಂಸದರಾಗಿರುವಂಥ ಅನಂತಕುಮಾರ್ ಹೆಗಡೆಯವರು ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಿರೋ ಅಥವಾ ಮಾಡಲ್ವೋ ಅಂತಕ್ಕಂಥ ಚರ್ಚೆಗಳು ಸಹಜವಾಗಿ ಕಳೆದ 4-6 ತಿಂಗಳಿಂದ ನಡೀತಾ ಇದೆ. ಪ್ರತಿ ಬಾರಿ ಚುನಾವಣೆ ಬಂದಾಗಲೂ ಕೂಡ ಅನಂತಕುಮಾರ್ ಅವ್ರ ಬಗ್ಗೆ ಇಂಥ ಒಂದು ಚರ್ಚೆಗಳು ಸಹಜವಾಗಿ ಆಗ್ತಾ ಇರುತ್ತೆ. ಅವರು ಚುನಾವಣೆ ಸ್ಪರ್ಧೆ ಮಾಡ್ತಾರೋ ಇಲ್ಲೋ ಅಂತಕ್ಕ ಚರ್ಚೆಗಳಿರ್ತದೆ. ಸೊ ಆದರೆ ಅವರು ಈ ರೀತಿಯ ಒಂದು ಗ್ಯಾಪ್ ಸೃಷ್ಟಿ ಆದ ತಕ್ಷಣ ಒಂದು 3-4 ಹೆಸರುಗಳು ಕೂಡ BJP ಒಳಗಡೆ ಚರ್ಚೆಗೆ ಬರುತ್ತೆ. ಸಹಜವಾಗಿ ಈ ಬಾರಿ ವಿಶ್ವೇಶ್ವರ ಕಾಗೇರಿ ಸೇರಿದಾಗ ಭಾಳ ಜನರ ಹೆಸರು ಕೂಡ ಚರ್ಚೆ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ನಿನ್ನೆ ಬೆಳಿಗ್ಗೆ ಸುಮಾರು 11 ಗಂಟೆ ಸುಮಾರಿಗೆ ಸಿರ್ಸಿಯಲ್ಲಿರ್ತಕ್ಕಂಥ ಅನಂತಕುಮಾರ್ ನಿವಾಸಕ್ಕೆ ಹಿಂದೂ ಕಾರ್ಯಕರ್ತರು ಒಂದಿಷ್ಟು ಜನ ಹೋಗಿದ್ದರು. ಅನಂತಕುಮಾರ್ ಮೂಲತಃ ಹಿಂದೂ ಪರ ಸಂಘಟನೆಗಳ ಮೂಲಕ ರಾಜಕಾರಣಕ್ಕೆ ಬಂದವರು. ಡಾಕ್ಟರ್ ಯು ಚಿತ್ತರಂಜನರ ಮೂಲಕ ರಾಜಕಾರಣಕ್ಕೆ ಬಂದು MP ಆಗಿರುವಂಥದ್ದು. ಸೊ 93, 94, 95ರ ಅವಧಿಯ ಒಳಗಡೆ ಹಿಂದೂ ಜಾಗರಣ ವೇದಿಕೆಯ ಮೂಲಕ ಸಕ್ರಿಯವಾಗಿ ಭಟ್ಕಳ ಮತ್ತು ಸಿರ್ಸಿ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಹೋರಾಟದ ಮೂಲಕ ಗುರುಸ್ಕೊಂಡಿರ್ತಕ್ಕಂಥವರು ಸಂಘಟನೆ ಅವರನ್ನು MP ಕೂಡ ಮಾಡುತ್ತೆ. ಸೊ ನಿನ್ನೆ ಬಂದು ಭೇಟಿಯಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಇದೇ ಈ 93, 94, 95ರ ಅವಧಿ ಒಳಗಡೆ ಅನಂತಕುಮಾರ್ಗೆ ಹೆಗಲು ಕೊಟ್ಟು ಕೆಲಸ ಮಾಡಿರ್ತಕ್ಕಂಥ ಮುಖಂಡರು. ಅಂದರೆ ಇದೆಲ್ಲವೂ ಕೂಡ ಆರ್ಥಿಕವಾಗಿ, ನಾವು ರಾಜಕಾರಣದಲ್ಲಿ ಆರ್ಥಿಕವಾಗಿ ಏನೂ ಇಲ್ಲದ ಸನ್ನಿವೇಶಗಳಲ್ಲಿ ಕೋರ್ಟು ಕಚೇರಿ ಎಲ್ಲ ರೀತಿಯ ಹೋರಾಟಗಳು, ಪೊಲೀಸರ ಏಟುಗಳು ಮತ್ತು ರಸ್ತೆಯಲ್ಲಿ ನಿಂತು ಬಡದಾಡ್ತಕ್ಕಂಥ ಸನ್ನಿವೇಶಗಳು ಕ್ರಿಯೇಟ್ ಆದಾಗಲೂ ಕೂಡ ಜೊತೆಗೆ ನಿಂತಿರ್ತಕ್ಕಂಥವ್ರು ನಿನ್ನೆ ಬಂದು ಅವ್ರನ್ನ ಭೇಟಿ ಆದವರು. ಸೊ ಭಾಳ ವರ್ಷಗಳ ಒಂದು ಅವ್ರ ಜೊತೆ ಅವಿನಾಭಾವ ಸಂಬಂಧ ಇರ್ತಕ್ಕಂಥ, ಆ ಕಾರಣಕ್ಕಾಗಿ ಅವರು ಬಂದಾಗ ಸುದೀರ್ಘ 2 ತಾಸುಗಳ ಕಾಲ ಆತ್ಮೀಯವಾಗಿ ಚರ್ಚೆಯೂ ಕೂಡ ಆಯಿತು. ಚರ್ಚೆ ಆದ ಸಂದರ್ಭದಲ್ಲಿ ಒಂದೇ ಒಂದು ಡಿಮಾಂಡ್ ಇದ್ದದ್ದು ಅವರಿಗೆ ಕಾರ್ಯಕರ್ತರದ್ದು, ನೀವು ಈ ಬಾರಿ ಕಂಟೆಸ್ಟ್ ಮಾಡಲೇಬೇಕು ಅಂತಕ್ಕಂಥದ್ದು. ಭಟ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೂ ಕಾರ್ಯಕರ್ತರು ಉಳಿಬೇಕು ಅಂತ ನೀವು ಸ್ಪರ್ಧೆ ಮಾಡಬೇಕು, ನಿಮಗೋಸ್ಕರ ಅಲ್ಲ ನಮ್ಮ ಕಾರ್ಯಕರ್ತರಿಗೋಸ್ಕರ ನೀವು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡಿದರು. ನಾನಿಲ್ಲಿ ಗಮನಿಸಿದಂಥ ಅತ್ಯಂತ ಪ್ರಮುಖವಾದಂಥ ವಿಚಾರ ಅಂತಂದರೆ, ಇವರಿಗೆ ಒತ್ತಾಯ ಮಾಡಲಿಕ್ಕೆ ಬಂದಿರತಕ್ಕಂಥವ್ರು ಈಗ BJP ಒಳಗಡೆ ಯಾವುದೇ ರೀತಿಯ ದೊಡ್ಡ ಪೋಸ್ಟಲ್ಲಿ ಇಲ್ಲದೆ ಇರತಕ್ಕಂಥವ್ರು ಒಬ್ಬ ಸಾಮಾನ್ಯ ಮತದಾರರು, ಕ್ಷೇತ್ರವಾರು ಅವರು ಮುಖಂಡರಾಗಿರ್ತಕ್ಕಂಥವ್ರು. ಅಂದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಬೇರೆ ಪಕ್ಷದಿಂದ ಬಂದಿರತಕ್ಕಂಥವ್ರು ಭಟ್ಕಳದಲ್ಲಿ MLAಗಳಾದರೂ ಡಿಫೀಟ್ ಆಗಿದ್ದಾರೆ. ಸೊ ಇವರೆಲ್ಲರೂ ಕೂಡ ಸ್ವಲ್ಪ ಅಂತರ ಕಾಪಾಡು ಪಕ್ಷದ ಚಿಹ್ನೆಗಷ್ಟೇ ಓಟ್ ಹಾಕ್ತಕ್ಕಂಥ ಮುಖಂಡರು. ಇವರೆಲ್ಲರೂ ಕೂಡ ಅನಂತಕುಮಾರ್ ಜೊತೆ ಉತ್ತಮ ಆತ್ಮೀಯ ಸಂಬಂಧವನ್ನು ಹೊಂದಿರತಕ್ಕಂಥವ್ರು. ಸೊ ಇವರೆಲ್ಲರೂ ಕೂಡ ಬಂದು ಭೇಟಿ ಮಾಡಿದಾಗ ಒಂದೇ ಒಂದು ಡಿಮಾಂಡ್ ಇದ್ದಿದ್ದು, ನೀವು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು, ಚುನಾವಣೆಗೆ ಸ್ಪರ್ಧೆ ಮಾಡ್ತೀರಿ
ಅನ್ನುವಂಥರ ಸೂಚಕವಾಗಿ ಭಗವಧ್ವಜವನ್ನು ನೀವು ನನಗೆ ವಾಪಸ್ ಕೊಡಬೇಕು ಅಂತಕ್ಕಂಥ ಡಿಮಾಂಡ್ ಮಾಡ್ತಾರೆ. ಕಾರ್ಯಕರ್ತರ ಸಂಧಾನ ಮಾಡಲಿಕ್ಕೆ ಅನಂತಕುಮಾರ್ ಭಾಳ ಹೆಣಗಾಡ್ತಾರೆ. ಅಂತಿಮವಾಗಿ ಭಗವಧ್ವಜವನ್ನು ಅವರು ನೇರವಾಗಿ ಕಾರ್ಯಕರ್ತರಿಗೆ ಕೊಡ್ತಾರೆ. ಇದು ಯಾವ ಸಂದೇಶ ಅಂತಕ್ಕಂಥದ್ದು ಸಹಜವಾಗಿ ಚರ್ಚೆ ಆಗ್ತಾ ಇದೆ. ನಂತರದಲ್ಲಿ ಸಿಹಿ ಹಂಚಿ ಸಂಭ್ರಮದಿಂದ ಕಾರ್ಯಕರ್ತರು ಘೋಷಣೆ ಹಾಕ್ತಾರೆ. ಇವೆಲ್ಲವೂ ಕೂಡ ನಡೆದು ಹೋಗುತ್ತೆ. ಕಾರ್ಯಕರ್ತರು ಕೂಡ ಈ ಬಾರಿ ಅನಂತಕುಮಾರ್ ಸ್ಪರ್ಧೆ ಮಾಡ್ತಾ ಇರತಕ್ಕಂಥ ಮಾತನ್ನು ಹೊರಗಡೆ ಎಲ್ಲ ಹೇಳ್ತಾರೆ. ಆದರೆ ಒಂದಂತೂ ಸ್ಪಷ್ಟ, ಅವರು ಯಾಕೆ ಭಗವಧ್ವಜವನ್ನು ಕಾರ್ಯಕರ್ತರಿಗೆ ಕೊಟ್ಟರು, ಯಾಕೆ ಸಿಹಿ ಹಂಚಿದ್ರು, ಯಾಕೆ ಘೋಷಣೆಗಳನ್ನು ಹಾಕಿದ್ರು, ಅತ್ಯಂತ ಕುಶಲೋಪರಿಗಳ ಜೊತೆಗೇ ರಾಜಕಾರಣದ ಎಲ್ಲ ಆಗುವಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಕಳೆದ 5 ವರ್ಷಗಳ ಅವಧಿಯಲ್ಲಿ ನಿಮ್ಮೊಂದಿಗೆ ಹೆಚ್ಚು ಸಮಯ ಕಳೀಲಿಕ್ಕಾಗಲ್ಲ ಅಂತಕ್ಕಂಥ ವಿಷಾದದ ಮಾತುಗಳನ್ನು ಕೂಡ ಆಡಿದ್ದಾರೆ. 93, 94, 95ನೇ ಇಸ್ವಿಯಲ್ಲಿದ್ದಂಥ ಆರ್ಥಿಕ ಸ್ಥಿತಿಗಳು, ಹೋರಾಟದ ಕೇಸ್ಗಳು, ನಂತರದ ಬದಲಾದ ರಾಜಕೀಯ ಇವೆಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ದಾರೆ. ಅತ್ಯಂತ ಮುಕ್ತವಾಗಿ ನಡೆದಂಥ ಈ ಚರ್ಚೆ ಹಂತದಲ್ಲಿ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಸಂದೇಶ ಕೊಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಈಗ ಕೇಳಿಬರ್ತಾ ಇದೆ. ಹಾಗಾಗಿ ಅನಂತಕುಮಾರ್ ಅವರ ಬಗ್ಗೆ, ಅವರ ಸ್ಪರ್ಧೆಯ ಬಗ್ಗೆ ಇದ್ದಂಥ ಊಹಾಪೋಗಳಿಗೆ ಒಂದು ಇತಿಶ್ರೀ ಹಾಡ್ತಕ್ಕಂಥ ನಿರ್ಧಾರವನ್ನೇನಾದರೂ ಕೂಡ ಅನಂತಕುಮಾರ್ ತೆಗೆದುಕೊಂಡ್ರ? ಯಾಕೆಂದರೆ ಅವರು ಭಾಳ ಸ್ಪಷ್ಟವಾಗಿ ಸಭೆಯಲ್ಲಿ ಹೇಳಿದ್ದಾರೆ, ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುತ್ತೇನೆ, ಕಾರ್ಯಕರ್ತರ ಭಾವನೆ ಜೊತೆಗೆ ಇದು ಆಫ್ ಕ್ಯಾಮ್ರಾ ಅಂತಾನು ಹೇಳಬಹುದಾಗಿತ್ತು ಅನಂತಕುಮಾರ್ ಹೆಗಡೆ ಅವರು. ಇದು ಕ್ಯಾಮ್ರಾ ಬೇಡಪ್ಪ, ನಾನು ಮಾಧ್ಯಮಗಳಿಗೆ ಮಾತಾಡೋದಿಲ್ಲಪ್ಪ ಅನ್ನಬಹುದಾಗಿತ್ತು. 3 ವರ್ಷಗಳ ನಂತರ ಅನೇಕ ಸಂದರ್ಭಗಳಲ್ಲಿ ಅನೇಕ ರೀತಿಯಲ್ಲಿ ನಾವು ಪ್ರಯತ್ನ ಪಟ್ಟಿದ್ದೀವಿ ಅವ್ರನ್ನ ಮಾತಾಡ್ಸೋಕ್ಕೆ. ಯಾವತ್ತೂ ಮಾತಾಡದೇ ಇರುವಂಥವರು ಒಂದು ಇಡೀ ಸಭೆಯನ್ನು ಕ್ಯಾಮ್ರಾದ ಎದುರು ನಡೆಸುವಂಥದ್ದು, ಅದರ ಜೊತೆಗೆ ಸಭೆ ಮುಗಿದ ನಂತರ ಮಾಧ್ಯಮಗಳಿಗೆ ಹೇಳಿಕೆ ಕೊಡುವಂಥದ್ದು, ಅದರಿಂದ ಒಂದು ಸಂದೇಶ ಅಂತೂ ಸಿಗ್ತಾ ಇದೆ. ಅವರು ಮಾತಾಡುವ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಒಂದು ಸೆಂಟೆನ್ಸನ್ನು ಹೇಳಿದ್ದಾರೆ, ಕಾರ್ಯಕರ್ತರ ಅಭಿಪ್ರಾಯವನ್ನು ಪರಿಗಣಿಸದಿದ್ದರೆ ಉಲ್ಟಾ ಹೊಡಿತೇವೆ, ಯೂಟರ್ನ್ ಆಗಿಬಿಡುತ್ತೆ. ಸೊ ಈ ಮಾತನ್ನು ಹೇಳಿದ್ದಾರೆ. ಅಂದರೆ ಕಾರ್ಯಕರ್ತರು ಏನು ಹೇಳ್ತಾರೆ ಅದನ್ನು ಕೇಳಬೇಕು. ಯಾವುದೇ ರೀತಿಯ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಾ ಇರುವಂಥ ಕಾರ್ಯಕರ್ತರು ಸೊ ನಮ್ಮವರಾಗಿದ್ದಾರೆ. ಆ ಕಾರಣಕ್ಕೆ ಅವರ ಮಾತನ್ನು ನಾವು ಕೇಳಬೇಕಾಗತ್ತೆ. ಅವರ ಮಾತು ಕೇಳದೇ ಇದ್ದರೆ ಉಲ್ಟಾ ಹೊಡಿತೇವೆ, ಪಲ್ಟಿ ಹೊಡಿತೇವೆ ಅಂತಕ್ಕಂಥ ಯೂಟರ್ನ್ ಆಗಿಬಿಡುತ್ತೆ. ಈ ಥರ ವರ್ಡ್ಗಳನ್ನೆಲ್ಲ ಬಳಕೆ ಮಾಡಿದ್ದಾರೆ. ಅಂದರೆ ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಪೂರಕವಾಗಿ ಸ್ಪಂದಿಸ್ತೇನೆ ಅನ್ನುವ ರೀತಿಯಲ್ಲಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಭಾಳ ಮುಖ್ಯವಾಗಿ ಗಮನಿಸಬೇಕು, ನಾನು ಈಗಾಗಲೇ ಹೇಳಿದಾಗೆ ಇವ್ರು ಯಾರೂ ಕೂಡ BJPಯ ಸಕ್ರಿಯ ಮುಖಂಡರಲ್ಲ. ಇವರು ಅನಂತಕುಮಾರ್ ಜೊತೆಗೆ ಆರಂಭಿಕವಾಗಿದ್ದಂಥ ಹೋರಾಟಗಳಲ್ಲಿ ಭಾಗಿಯಾಗಿದ್ದಂಥ ಕಾರ್ಯಕರ್ತರು. ಅದು ಗೊರಟೆಯ ಗೋವರ್ಧನ್ ನಾಯ್ಕ್ ಇರ್ಬೋದು ಅಥವಾ ರಾಜು ನಾಯ್ಕ್ ಇರ್ಬೋದು, ಇವೆಲ್ಲರೂ ಕೂಡ ಅಂತರ ಕಾಪಾಡಿಕೊಂಡಿದ್ದಾರೆ. BJP ಒಳಗಿದ್ದರೂ ಕೂಡ ಅವ್ರು ಯಾವುದೇ ಹುದ್ದೆಗಳಲ್ಲಿಲ್ಲ. ಇವರೆಲ್ಲರೂ ಹಿಂದೂ ಪರ ಸಂಘಟನೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು. ಅವ್ರ ಜೊತೆ ಅತ್ಯಂತ ಆತ್ಮೀಯವಾದಂಥ ಒಂದು ಸಂಬಂಧ ಇರೋ ಕಾರಣಕ್ಕೆ ಮುಕ್ತವಾಗಿ ಮಾತಾಡಿದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ಸಹಜವಾಗಿದೆ. ಅಜಿತ್, ಎಸ್, ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿ ಇದ್ದಾರೆ. ರವಿ, ಹಿಂದಿನ ಚುನಾವಣೆಗಿಂತ ಮುಂಚೆ ಕೂಡ ಆಗಿತ್ತು, ಅನಂತಕುಮಾರ್ ಹೆಗಡೆ ಅವರು ಈ ಸಲ ನಿಂತ್ಕೊಳ್ಳೋದಿಲ್ಲ, ಅವ್ರಿಗೆ ಟಿಕೆಟ್ ಕೊಡೋದಿಲ್ಲ ಅಂತ ಅನೇಕ ಜನ ಆಕಾಂಕ್ಷಿಗಳ ಹೆಸರುಗಳು ಓಡಾಡ್ತಿದ್ವು. ಈ ಸಲ ಕೂಡ ಅದು, ಈ ಸಲ ಕಳೆದ ಸಲ ಹೋಲಿಸಿದ್ರೆ ಇನ್ನೂ ಜಾಸ್ತಿ ಇತ್ತು. ಅಜಿತ್, ಅನಂತಕುಮಾರ್ ಹೆಗಡೆ ಅವರು ನಿನ್ನೆ ಮಾತನಾಡುವಾಗ ಒಂದು ಶಬ್ದವನ್ನು ಬಳಕೆ ಮಾಡಿದರು. ನನಗೆ ಕ್ಷೇತ್ರದ ಜನರದ ಪ್ರೀತಿ ಹೇಗಿದೆ ಅಂದರೆ ಅದು ವಿಚಿತ್ರವಾದ ಪ್ರೀತಿ. ಅದು ಆ ಕ್ಷೇತ್ರದ ಜನ ಏನೂ ಕೇಳೋದಿಲ್ಲ, ಏನನ್ನ ಬಯಸೋದಿಲ್ಲ ಅಂತ. ಅಜಿತ್, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 11 ತಾಲೂಕುಗಳಿವೆ. ಕಾರವಾರ, ಅಂಕೋಲ, ಕುಮಟಾ, ಹೊನ್ನಾವರ, ಭಟ್ಕಳ, ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ, ಹಳಿಯಾಳ, ಮುನಗೋಡು ಮತ್ತು ಜೋಯಿಡಾ. ಈ 11 ತಾಲೂಕಿನಲ್ಲಿ ಹೋಗಿ ನೀವು ಕಾರ್ಯಕರ್ತರನ್ನ ಮಾತಾಡ್ಸಿದ್ರೆ ಅನಂತಕುಮಾರ್ ಅವ್ರ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಅನಂತಕುಮಾರ್ ಅವರು ಕ್ಷೇತ್ರದಲ್ಲಿ ಕಾಣಿಸ್ಕೊಳ್ಳಲ್ಲ, ಪಾರ್ಟಿ ಮೀಟಿಂಗ್ ಬರಲ್ಲ, ಆದರೆ ಅವ್ರಿಗೆ ಓಟ್ ಹಾಕ್ತೀವಿ ಹೇಳುವಂಥ ಜನಸಂಖ್ಯೆ ಕೂಡ ಅಷ್ಟೇ ಇದೆ. ಅದಕ್ಕೆ ಉದಾಹರಣೆ ಎನ್ನುವಂತ ಕಳೆದ ಬಾರಿ ಅವರು 4,75,000 ಓಟ್ಗಳಿಂದ ಗೆದ್ದಿದ್ರು. ಹಾಗಾಗಿ ಅನಂತಕುಮಾರ್ ಹೇಳಿದಂತೆ ಅವ್ರ ಭಾಷೆಯಲ್ಲಿ ಹೇಳಬೇಕು ಅಂದರೆ ಅದು ವಿಚಿತ್ರವಾದ ಪ್ರೀತಿಯೇ ಹೌದು. ಆದರೆ 79 ಲಕ್ಷ. ಹಾಗಾಗಿ ಅನಂತಕುಮಾರ್ ಹೇಳಿದಂತೆ ಅವ್ರ ಭಾಷೆಯಲ್ಲಿ ಹೌದು, ಅದು ವಿಚಿತ್ರವಾದ ಪ್ರೀತಿ. ಆದರೆ ಈಗ ನಾನು ಒಂದು ಹೆಜ್ಜೆ ಮುಂದೋಗಿ ಚರ್ಚೆ ಮಾಡೋದಾದ್ರೆ ಅಜಿತ್, ಈ ಬಾರಿ ಅನಂತಕುಮಾರ್ ಹೆಗಡೆ ಅವರು ಚುನಾವಣೆಯ ನಿಲ್ಲೋದಕ್ಕೆ ಸಿದ್ಧ ಆಗಿದ್ದಾರೆ. ಆದರೆ ಪಾರ್ಟಿ ಹೈಕಮಾಂಡ್ ಅದನ್ನ ಒಪ್ಪುಗಳತ್ತ ಅನ್ನುವಂಥ ಪ್ರಶ್ನೆ ಇದೆ. ಯಾಕೆ ಈ ಪ್ರಶ್ನೆ ಇದೆ ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾರವಾರಕ್ಕೆ ಬಂದಂತ ಹೊತ್ತಿಗೆ ಅನಂತಕುಮಾರ್ ಹೆಗಡೆ ಅವರು ಅವತ್ತಿನ ಆ ಸಮಾವೇಶದಲ್ಲಿ ಭಾಗಿಯಾಗಿಲ್ಲ. ಅದಾಯ್ತು, ಅವ್ರ ಪಾರ್ಟಿಯ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ಗುರುತಿಸಿಕೊಳ್ಳಿಲ್ಲ. ಅದಾಯ್ತು, ಸೋತಾದಾಗ ಹೊನ್ನಾವರದಲ್ಲಿ ಕಾರ್ಯಕರ್ತರ ಸಭೆಯನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಿದ್ರು. ಕೋಟ ಶ್ರೀನಿವಾಸ ಪೂಜಾರಿ ಎಲ್ಲ ಭಾಗಿಯಾಗಿದ್ರು. ಅಲ್ಲಿಯ ಕಾರ್ಯಕರ್ತರು ಅನಂತಕುಮಾರ್ ಹೆಗಡೆ ಅವರನ್ನು ಸಂಪರ್ಕ ಮಾಡಿ ನೀವು ಕೂಡ ಬರಬೇಕು ಅಂದಾಗ ಅದಕ್ಕೂ ಕೂಡ ಅನಂತಕುಮಾರ್ ಹೆಗಡೆ ಅವರು ಬಂದು ಕಾರ್ಯಕರ್ತರ ಅಹವಾಲುಗಳನ್ನು ಸ್ವೀಕಾರ ಮಾಡಲಿಲ್ಲ. ಹೀಗಾಗಿ ಕಾರ್ಯಕರ್ತರಲ್ಲಿ ಒಂದು ರೀತಿಯ ಬೇಸರ ಇರುವ ಸಹಜ. ಆದರೆ ಆನಂದ್ ಬೈದನ ಮೇಲೆ ಹೇಳಿದಂತೆ ನಿನ್ನೆ ಬಂದು ಮೀಟಿಂಗ್ ಮಾಡಿದ ಬಹುತೇಕರು ಅವರ ಅಭಿಮಾನಿಗಳಿದ್ದಾರೆ, ಅವರು ಹಿಂದೂ ಪರ ಸಂಘಟನೆಯವರಿದ್ದಾರೆ. ಜೊತೆಗೆ ಅನಂತಕುಮಾರ್ ಹೆಗಡೆ ಅವರಿಗೆ ಈ ರೀತಿಯ ಅಭಿಮಾನ ಇಡೀ ರಾಜ್ಯಾದ್ಯಂತ ಇದೆ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಕೂಡ ಇದೆ. ಹೀಗಾಗಿ ಇದರ ಪಾರ್ಟಿ ಕನ್ಸಿಡರ್ ಮಾಡುವಂಥ ಪ್ರಶ್ನೆಯನ್ನು ಯಾಕೆ ಹಾಕಿದೆ ಅಂದರೆ, ಅಜಿತ್ ಅವರ ಹೆಸರನ್ನು ಹೇಳುವಂಗಿಲ್ಲ, ಆದರೂ ಒಂದು ಹಿಂಟನ್ನು ಕೊಟ್ಟು ಹೇಳ್ತೇನೆ. ನಿನ್ನೆ ಒಬ್ರು BJP ಬಹುದೊಡ್ಡ ಲೀಡರ್ ಹೇಳ್ತಾ ಇದ್ರು,
15 ವರ್ಷಗಳಿಂದ ನಾನು ಚುನಾವಣೆ ಸಮಿತಿಯಲ್ಲಿ ಇದ್ದೇನೆ. ಪ್ರತಿ ಬಾರಿ ಅಂದ್ರೆ 2-3 ಬಾರಿ ಗೆದ್ದಾದ ಬಳಿಕ ಅನಂತಕುಮಾರ್ ಹೆಗಡೆ ಅವರಿಗೆ ಈ ಬಾರಿ ಟಿಕೆಟ್ ಕೊಡಬಾರ್ದು ಹೇಳುವಂತ ಚರ್ಚೆ ಮಾಡಿದ್ರು. ಆದ್ರೆ ಅನಂತಕುಮಾರ್ ಹೆಗಡೆ ಅವರಿಗೆ ಅಂತಿಮವಾಗಿ ಟಿಕೆಟ್ ಅನ್ನ ಕಳೆದ ಬಾರಿ ಫೈನಲ್ ಮಾಡಿದ್ದು ಸ್ವತಃ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಹೇಳುವಂತ ಮಾತನ್ನು ಅವರು ಹೇಳ್ತಾ ಇದ್ರು. ಯಾಕೆ ಹೀಗಾಯ್ತು ಅಂತ ಹೇಳಿದ್ರೆ ಅವ್ರ ಮೇಲೆ ಇರುವಂತಹ ಆರೋಪ ದೂರುಗಳಿದ್ದೇನೆ. ಅನಂತಕುಮಾರ್ ಹೆಗಡೆ ಅವರು ಯಾವುದೇ ಕಾರಣಕ್ಕೂ ಪಾರ್ಟಿಯ ಆಂತರಿಕ ವಲಯದಲ್ಲಿ ಕೆಲಸ ಮಾಡೋದಿಲ್ಲ ಅಥವಾ ಅವ್ರ ಪಾರ್ಟಿಯ ಸಂಘಟನೆಯಲ್ಲಿ ಕೈ ಜೋಡಿಸೋದಿಲ್ಲ. ಬರ್ತಾರೆ, ಸಂಘಟನೆ ಅವರು ಗೆಲ್ತಾರೆ, ನಂತರದಲ್ಲಿ ಅವರು ಕಾರ್ಯಕರ್ತರು ದೂರ ಆಗ್ತಾರೆ ಅಂತ ದೂರುಗಳು ಅನೇಕವಾಗಿದ್ದಾವೆ. ಅಲ್ಲಿ ನೀವು ಅನೇಕ ಪಾರ್ಟಿಯ ಜವಾಬ್ದಾರಿ ಹೊತ್ತಂತವ್ರು ಕೂಡ ಇದೇ ಮಾತುಗಳನ್ನು ಆಂತರಿಕವಾಗಿ ಹೇಳ್ತಾರೆ. ಹೀಗಾಗಿ ಈ ಬಾರಿ ಪಾರ್ಟಿ ಅದನ್ನು ಎಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡುತ್ತೆ ಹೇಳುವುದನ್ನು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಈ ಬಾರಿ ಅವರು ನರೇಂದ್ರ ಮೋದಿ ಅವರು ಉತ್ತರ ಕನ್ನಡದ ಕಾರವಾರಕ್ಕೆ ಬಂದು ಅಂಕೋಲದಲ್ಲಿ ಸಮಾವೇಶವನ್ನು ಮಾಡಿದ ಹೊತ್ತಿಗೆ ಅಲ್ಲಿ ಒಬ್ಬ ಯುವ ಕಾರ್ಯಕರ್ತರನ್ನು ವೇದಿಕೆ ಮೇಲೆ ಕೂರಿಸಿದ್ರು. ನೀವು ಆಸ್ಪಿರೆಂಟ್ ಅಂತ ಹೇಳ್ತಾ ಇದ್ರಿ. ಈ ಬಾರಿ 4-5 ಜನ ಆಕಾಂಕ್ಷಿಗಳಲ್ಲಿ ಇದ್ದಾರೆ. ಸಹಜವಾಗಿ ಪ್ರತಿ ಬಾರಿಯೂ ಚಕ್ರವರ್ತಿ ಸೂಲಿಬೆಲೆ ಅವರ ಹೆಸರು ಓಡಾಡ್ತಾ ಇರ್ತವೆ. ಅವರೆಲ್ಲಿಯೂ ಕೂಡ ತಾನು ನಿಲ್ತೇನೆ ಹೇಳುವಂತ ಮಾತುಗಳನ್ನ ಎಲ್ಲಿಯೂ ಹೇಳದೇ ಇದ್ರು ಕೂಡ ಅವರಿಗೊಮ್ಮೆ ಟಿಕೆಟ್ ಕೊಡಬೇಕು ಅನ್ನುವಂಥ ಪ್ರಯತ್ನವನ್ನು ಸ್ವತಃ ರಾಜ್ಯ ಬಿಜೆಪಿ ಮಾಡಿತ್ತು. ಆಗ ಅವರು ನಿರಾಕರಣೆ ಮಾಡಿದ್ರು. ಹೀಗಾಗಿ ಈ ಬಾರಿಯೂ ಕೂಡ ಚಕ್ರವರ್ತಿ ಸೂಲಿಬೆಲೆ ಅವರ ಹೆಸರು ಓಡಾಡ್ತಾ ಇದೆ. ಇನ್ನುಳಿದಂತೆ ಅದೇ ಜಿಲ್ಲೆಯವರಾಗಿರುವಂತಹ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದಂತ ABPL ಫುಲ್ ಟೈಮ್ ವರ್ಕರ್ ಆಗಿ ನಿಯೋಜನೆಗೊಂಡಿದ್ದಂತ ಅಜಿತ್ ಹೆಗಡೆ ಈ ಬಾರಿ ನರೇಂದ್ರ ಮೋದಿ ಅವರು ಬಂದಾಗ ಅವರನ್ನ ವೇದಿಕೆ ಮೇಲೆ ಕೂರಿಸಲಾಗಿತ್ತು. ಬಹಳ ಆಶ್ಚರ್ಯವಾಗಿತ್ತು. ಅವರನ್ನ ಯಾಕೆ ಕೂರಿಸಿದ್ರು, ಇನ್ನೂ ಕೂಡ ಯುವಕ ಇದ್ದಾನೆ ಅಂತ. ಅವ್ರ ಹೆಸರು ಕೂಡ ಬಹಳ ಚರ್ಚೆಯಲ್ಲಿ ಇದಾವೆ. ಅವರು ಪಾರ್ಟಿಯ ಸಂಘದ ಹಿನ್ನೆಲೆಯಲ್ಲಿ ಬಂದಂತವರು. ಜೊತೆಗೆ ಶಶಿಭೂಷಣ್ ಹೆಗಡೆ ಅವರು ಇತ್ತೀಚೆಗಷ್ಟೇ ಬಿಜೆಪಿಯಲ್ಲಿ ಜಾಯಿನ್ ಆಗಿದ್ದಾರೆ. ಅವರು ಹಿಂದೆ ಕುಮಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಿದ್ರು. ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ಬಿಜೆಪಿಗೂ ಬೈದಿದ್ರು, ಹಿಂದುತ್ವಕ್ಕೂ ಬೈದಿದ್ರು. ಹಾಗಾಗಿ ಅವ್ರಿಗೆ ಟಿಕೆಟ್ ಅನ್ನು ಕೊಡಬಾರ್ದು ಅನ್ನುವಂಥ ಮಾತುಗಳು ಈಗಾಗಲೇ ಪಾರ್ಟಿಯಲ್ಲಿ ಅಥವಾ ಆ ಭಾಗದ ಕೆಲವೊಂದಿಷ್ಟು ಜನ ಮುಖಂಡರುಗಳು ಹೇಳ್ತಾ ಇದ್ದಾರೆ. ಜೊತೆಗೆ ಅಜಿತ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ತಾನೂ ಒಂದು ಪ್ರಯತ್ನ ಮಾಡಿಬಿಡೋಣ ಹೇಳುವಂತ ಒಂದು ಸಣ್ಣ ಪ್ರಯತ್ನದಲ್ಲಿ ಇದ್ದಾರೆ. ಹೀಗಾಗಿ 4-5 ಜನ ಆಸ್ಪಿರೆಂಟ್ಗಳಿದ್ದಾರೆ. ಆದ್ರೆ ಯಾರಿಗೆ ಈ ಬಾರಿ ಹೈಕಮಾಂಡ್ ಮಣೆ ಹಾಕತ್ತೋ ಗೊತ್ತಿಲ್ಲ. ಅಂತಿಮವಾಗಿ ಒಂದನ್ನು ಬಹಳ ಸ್ಪಷ್ಟವಾಗಿ ಹೇಳಬಹುದು, ರಾಜ್ಯ ಬಿಜೆಪಿ ಅನಂತಕುಮಾರ್ ಹೆಗಡೆ ಅವರ ಬೆನ್ನಿಗೆ ಬಹಳ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ ಹೇಳೋದು ಬಹಳ ಕಷ್ಟ. ಯಾಕೆಂದ್ರೆ ಕಳೆದ ಬಾರಿ ಈಶ್ವರಪ್ಪನವರ ಆದಿಯಾಗಿ ಯಡಿಯೂರಪ್ಪನವರು ಸೇರಿದಂತೆ ಬಹುತೇಕರು ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಅನ್ನು ಕೊಡಬೇಕಾ ಕೊಡಬಾರ್ದು ಹೇಳುವಂತ ಚರ್ಚೆ ಆದಾಗ ಕೋರ್ ಕಮಿಟಿ ಅದನ್ನ ವಿರೋಧ ಮಾಡಿತ್ತು, ಅವ್ರಿಗೆ ಟಿಕೆಟ್ ಕೊಡೋದು ಬೇಡ ಅಂತೇಳಿ. ಅಂತಿಮವಾಗಿ ಹೈಕಮಾಂಡ್ ಅವ್ರಿಗೆ ಟಿಕೆಟ್ ಅನ್ನ ಫೈನಲ್ ಮಾಡಿ ಕಳೆದ ಸಲ ಹಿಂಗೆ ಯಾರೋ ಆಪ್ತರ ಜೊತೆಗೆ ಮಾತಾಡುವಾಗ ಅವ್ರ ಮುಂದೆ ಹೇಳೋದ್ರಂತೆ, ಈ ಸಲ ನಿಮಗೆ ಟಿಕೆಟ್ ತಪ್ಪಬಹುದು ಅಂತ. ತಪ್ಪಿಸ್ಲಿ ನೋಡೋಣ ಅಂದಿದ್ರಂತೆ. ದಟ್ ಈಸ್ ದ ಕಾನ್ಫಿಡೆನ್ಸ್ ಆಫ್ ಹಿಸ್. ಎಸ್ ಇನ್ನೊಂದು ಮಾತನ್ನು ಹೇಳ್ತೀನಿ. ನಾನು ಹೇಳಬಾರ್ದು ಅಂದ್ಕೊಂಡಿದ್ದೆ, ಬಟ್ ಈ ಮಾತನ್ನು ಹೇಳಿದ್ರಿಂದ ಹೇಳ್ತೀನಿ. ಮೊನ್ನೆ ಅವರು ದೆಹಲಿಗೆ ಹೊರಟಿದ್ರು. ಯಾರೋ ಒಬ್ಬ ರಾಜ್ಯ ಬಿಜೆಪಿ ಮುಖಂಡರಿಗೆ ಸಿಕ್ಕಿದ್ರು. ನೀವಂತೂ ಎಲೆಕ್ಷನ್ ನಿಲ್ಲೋದಿಲ್ವಂತ ಹೆಗಡೆರೆ, ಯಾರಿಗೆ ಸಪೋರ್ಟ್ ಮಾಡ್ತೀರಿ ಅಂತ ಅವ್ರನ್ನ ಕೇಳಿದಾಗ ಅನಂತಕುಮಾರ್ ಹೆಗಡೆ ಅವರು ಬಾಯಿಂದ ಬಂದಂತ ಮಾತೇನು ಅಂತ ಹೇಳಿದ್ರೆ, ಅವ್ರು ನಮಗೆ ಮಾಹಿತಿಯನ್ನ ಕೊಟ್ಟಿದ್ದು ಬೇರೆ ಯಾರು ನಿಂತರೂ ಕೂಡ ಡೆಪಾಸಿಟ್ ಕೂಡ ಬರೋದಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ರಂತೆ. ಹಾಗಾದ್ರೆ ನೀವು ನಿಲ್ತೀರಾ? ಅದಕ್ಕೆ ಅನಂತಕುಮಾರ್ ಹೆಗಡೆ ಅವರು ಮೌನವಾಗಿದ್ರಂತೆ. ಅಂದ್ರೆ ಅನಂತಕುಮಾರ್ ಹೆಗಡೆ ಅವರಿಗೆ ಚುನಾವಣೆಯನ್ನು ಸ್ಪರ್ಧೆ ಮಾಡಬೇಕು ಅನ್ನುವಂತ ಮನಸ್ಸು ನಿಶ್ಚಿತವಾಗಿಯೂ ಬಂದಿದೆ. ಹಾಗಾಗಿ ನಿನ್ನೆ ನಡೆದಂತ ಸಭೆ ಅದು ಅಭಿಮಾನಿಗಳು ಸ್ವಯಂ ಪ್ರೇರಣೆಯಿಂದ ಬಂದು ಮಾಡಿದ್ರು ಅಥವಾ ಅದು ರಾಜಕೀಯ ಈ ರೀತಿಯ ಒತ್ತಡಗಳು ಸಮಾವೇಶಗಳು ಬಹುತೇಕ ಆಗ್ತಿರ್ತವೆ, ನಿಮಗೂ ಗೊತ್ತು, ನಾವು ಕೂಡ ನೋಡಿದ್ವಿ. ಆ ರೀತಿಯಾದಂಥ ಸಭೆಯು ಗೊತ್ತಿಲ್ಲ. ಆದರೆ ಪಾರ್ಟಿ ಇದನ್ನು ಎಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡುತ್ತೆ ಮತ್ತು ಹೈಕಮಾಂಡ್ ಇದಕ್ಕೆ ಎಷ್ಟು ಒತ್ತನ್ನು ಕೊಡುತ್ತೆ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ. ಕೇಂದ್ರ ಮಿನಿಸ್ಟರ್ ಆಗಿದ್ದಾಗ ತಮಗೆ ನೆನಪಿದೆ ಅಂತ ಅಂದ್ಕೊಳ್ತೀನಿ, ಅವರು ಬಹಿರಂಗವಾಗೋ ಅಥವಾ ಆಂತರಿಕವಾಗೋ ಒಂದು ಶಬ್ದವನ್ನು ಹೇಳಿದ್ರು. ಈ ಖಾತೆ ಬಗ್ಗೆ ಅವ್ರಿಗೆ ಅಷ್ಟೊಂದು ಒಲವಿರಲಿಲ್ಲ. ಅವರಿಗೆ ಕೌಶಲ್ಯ ಅಭಿವೃದ್ಧಿ ಖಾತೆಯನ್ನು ಕೊಟ್ಟಿದ್ರು. ಅಜಿತ್ ಅನಂತಕುಮಾರ್ ಹೆಗಡೆ 6 ಬಾರಿ ಸ್ಪರ್ಧೆಯನ್ನು ಮಾಡಿದ್ದಾರೆ, 5 ಬಾರಿ ಸಂಸದರಾಗಿದ್ದಾರೆ. ಅವರು ಪಾರ್ಟಿಯಲ್ಲಿ ಯಾಕೆ ಇನ್ನೂ ಜವಾಬ್ದಾರಿಯುತ ಅಥವಾ ಮಂತ್ರಿ ಸ್ಥಾನವನ್ನು ಪಡ್ಕೊಳ್ಳೋದಕ್ಕಾಗಲಿಲ್ಲ? ಒಂದು, ಪ್ರಹ್ಲಾದ್ ಜೋಶಿಗಿಂತ ಬಹಳ ಸೀನಿಯರ್. ಆನಂದ್ ಬೈದಮಿನಿ ಹೇಳಿದಂತೆ ಉತ್ತರ ಕನ್ನಡ ಭಾಗದಲ್ಲಿ ಅನಂತಕುಮಾರ್ ಹೆಗಡೆ ಅಂತ ಹೇಳಿದ್ರೆ ಅದು ಬಹಳ ದೊಡ್ಡ ಹೆಸರಿದೆ. ಅವರಿಗೆ ಹೈಕಮಾಂಡ್ ಎಲ್ಲಿಯೂ ಕೂಡ ರಾಜ್ಯ ಖಾತೆಯನ್ನು ಕೊಟ್ಟಿತ್ತು, ಕ್ಯಾಬಿನೆಟ್ ದರ್ಜೆಯನ್ನು ಕೊಟ್ಟಿರಲಿಲ್ಲ. ಕಾರಣ ಅನಂತಕುಮಾರ್ ಹೆಗಡೆ ಅವರು ಪಾರ್ಟಿ ಒಳಗಡೆ ಅಷ್ಟೊಂದು ಸಕ್ರಿಯವಾಗಿರೋದಿಲ್ಲ, ಅವರು ನಿಷ್ಕ್ರಿಯರಾಗಿರ್ತಾರೆ ಎನ್ನುವಂತ ಆರೋಪ ಅವ್ರ ಮೇಲೆ ಪಾರ್ಟಿಯಲ್ಲಿ ಬಹುತೇಕ ರಾಜ್ಯ ಬಿಜೆಪಿಯಲ್ಲೂ ಇದೆ, ಅದು ಕೇಂದ್ರ ಬಿಜೆಪಿಯಲ್ಲೂ ಇದೆ. ಹಾಗಾಗಿ ಈ ಬಾರಿ ಅವರಿಗೆ ಮತ್ತೆ ನರೇಂದ್ರ ಮೋದಿ ಅವರು ಮಣೆ ಹಾಕ್ತಾರೆ. ಯಾಕಂದ್ರೆ ಅವ್ರ ಟಿಕೆಟ್ ಅನ್ನು ಅಜಿತ್ ಅನ್ಸುತ್ತೆ ರಾಜ್ಯ ಬಿಜೆಪಿ ಡಿಸೈಡ್ ಮಾಡೋದಿಲ್ಲ, ರಾಜ್ಯ ಕೋರ್ ಕಮಿಟಿಯನ್ನು ಡಿಸೈಡ್ ಮಾಡೋದಿಲ್ಲ. ಅವ್ರು ಡಿಸೈಡ್ ಮಾಡೋದೇ ಆಗಿದ್ರೆ ಕಳೆದ ಬಾರಿ ರಿಸಲ್ಟ್ ಏನಾಗಿತ್ತು ಹೇಳೋದನ್ನ ಈಗಾಗಲೇ ಹೇಳಿದ್ದೀನಿ. ಹಾಗಾಗಿ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಅನ್ನು ಫೈನಲ್ ಮಾಡೋದು ನಿಶ್ಚಿತವಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಮನಸ್ಸಲ್ಲಿ ಏನಿದೆ, ಹೊಸಬರಿಗೆ ಅವಕಾಶ ಕೊಡ್ತಾರ, ಈ ರೀತಿಯ ಪ್ರಶ್ನೆಗಳು ಸಾಕಷ್ಟಿದ್ದಾವೆ. ಆದರೆ ಇದರ ಮಧ್ಯೆ ಅನಂತಕುಮಾರ್ ಹೆಗಡೆ ಅವರು ಭಗಧ್ವಜವನ್ನು ಹಿಡಿದು ಕಾರ್ಯಕರ್ತರ ಮನಸ್ಸಿಗೆ ನೋವು ಮಾಡೋದು ಹೇಳುವಂತ ಹೇಳಿಕೆಯನ್ನು ಪರೋಕ್ಷವಾಗಿ ಕೊಟ್ಟಿದ್ದರ ಅರ್ಥ ಅವರು ಚುನಾವಣೆಗೆ ಸಿದ್ಧವಾಗ್ತಾ ಇದ್ದಾರೆ ಮತ್ತು ಚುನಾವಣೆಯನ್ನು ನಿಲ್ಲೋದಕ್ಕೆ ಅವರು ಒಪ್ಪಿಗೆಯನ್ನು ಕೊಟ್ಟಂತೆ ಕಾಣ್ತಾ ಇದೆ. ಲುಕ್ಸ್ ಲೈಕ್. ಥ್ಯಾಂಕ್ ಯು ಸೋ ಮಚ್ ರವಿ ಶಿವರಾಮ್. 4 ತಿಂಗಳಲ್ಲಿ ಲೋಕಸಭಾ ಚುನಾವಣೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಏಕೈಕ ಸಂಸದ DK ಸುರೇಶ್ ತಮ್ಮ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಸಲ ಸ್ಪರ್ಧಿಸೋದಿಲ್ವ? ಕ್ಷೇತ್ರ ಬದಲಾವಣೆ ಮಾಡ್ತಾರಾ? ಒಂದು ಸುದ್ದಿ ಓಡಾಡ್ತಾ ಇದೆ, ಕ್ಷೇತ್ರ ಬದಲಾವಣೆ ಆಗುತ್ತೆ ಈ ಸಲ.
ಡಿ ಕೆ ಸುರೇಶ್ ಬೆಂಗಳೂರು ಉತ್ತರಕ್ಕೆ ಬಂದು ಸ್ಪರ್ಧೆ ಮಾಡ್ತಾರೆ ಅನ್ನುವ ಚರ್ಚೆಗಳು ನಡೀತಾ ಇದೆ. ಡಿ ಕೆ ಸುರೇಶ್ ಬೆಂಗಳೂರು ನಾರ್ತಿಗೆ ಬರ್ತಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಕುಸುಮಾ ಅವರಿಗೆ ಟಿಕೆಟ್ ಕೊಡಲಾಗುತ್ತೆ, ಕಾಂಗ್ರೆಸ್ ಟಿಕೆಟ್ ಅನ್ನು ಕುಸುಮಾ ಅವರಿಗೆ ಕೊಡಲಾಗುತ್ತೆ ಅನ್ನೋದು ಚರ್ಚೆ. ಬೆಂಗಳೂರು ಉತ್ತರ ಒಕ್ಕಲಿಗ ಡಾಮಿನೆನ್ಸ್ ಇರುವಂಥ ಕ್ಷೇತ್ರ. ಹಾಲಿ ಸದಾನಂದ ಗೌಡರು ಸಂಸದರು ನನಗೆ ಈ ಸಲ ಟಿಕೆಟ್ ಬೇಡ ಅಂತ ಅವರು ಘೋಷಣೆ ಮಾಡಿದರು. ನನಗೆ ಈ ಸಲ ಟಿಕೆಟ್ ಬೇಡ, ಹೊಸ ಮುಖಕ್ಕೆ ಅವಕಾಶ ಕೊಡಿ ಅಂತ ಸದಾನಂದ ಗೌಡರು ಹೇಳಿದರು. ಬಿಜೆಪಿ ಅಲ್ಲಿ ಹೊಸ ಮುಖವೊಂದಕ್ಕೆ ಟಿಕೆಟ್ ಕೊಡುತ್ತೆ. ಹಾಗಿದ್ದಾಗ ಆ ಕ್ಷೇತ್ರವನ್ನು ಬಿಜೆಪಿಯಿಂದ ಕಿತ್ತುಕೊಳ್ಳಬೇಕು ಅಂದರೆ ಕಾಂಗ್ರೆಸ್ ಒಬ್ಬ ಒಕ್ಕಲಿಗ ಮತ್ತು ಪ್ರಬಲ ಒಕ್ಕಲಿಗರಿಗೆ ಟಿಕೆಟ್ ಕೊಡಬೇಕು. ಅಂದರೆ ಫೈಟ್ ಇಂಟ್ರೆಸ್ಟಿಂಗ್ ಆಗುತ್ತೆ. ಒಕ್ಕಲಿಗ ಮತ್ತು ಪ್ರಬಲ ಒಕ್ಕಲಿಗ ಅಂದಾಗ ಮೊದಲಿಗೆ ಬರುವ ಹೆಸರೇ ಡಿ ಕೆ ಸುರೇಶ್ ಅವರು. 8 ವಿಧಾನಸಭಾ ಕ್ಷೇತ್ರಗಳು: ಯಶವಂತಪುರ, KR ಪುರ, ದಾಸರಹಳ್ಳಿ, ಮಹಾಲಕ್ಷ್ಮಿ ಲೇಔಟ್, ಮಲ್ಲೇಶ್ವರಂ, ಹೆಬ್ಬಾಳ, ಪುಲಕೇಶಿ ನಗರ ಮತ್ತು ಬ್ಯಾಟರಾಯನಪುರ. ಯಶವಂತಪುರ ಟೆಕ್ನಿಕಲಿ ಬಿಜೆಪಿ ಶಾಸಕರಿದ್ದಾರೆ. ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿಯಿಂದ ಹೊರಗೆ ಬಂದಾಗಿದೆ. 100% ಇವರು ಬಹಿರಂಗವಾಗಿ ಅಕಸ್ಮಾತ್ ಅಷ್ಟರೊಳಗೆ ರಾಜೀನಾಮೆ ಕೊಟ್ಟು ಪಕ್ಷಾಂತರ ಮಾಡದೇ ಹೋದರೆ ಬಹಿರಂಗವಾಗಿ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ತಾರೆ. ಯಶವಂತಪುರ ದೊಡ್ಡ ವಿಧಾನಸಭಾ ಕ್ಷೇತ್ರ. KR ಪುರ ಭೈರತಿ ಬಸವರಾಜು ಇದ್ದಾರೆ. ಒನ್ಸ್ ಅಗೇನ್ ಬಿಜೆಪಿ. ದಾಸರಹಳ್ಳಿ ಮುನಿರಾಜು ಬಿಜೆಪಿ. ಮಹಾಲಕ್ಷ್ಮಿ ಲೇಔಟ್ ಗೋಪಾಲಯ್ಯ ಬಿಜೆಪಿ. ಮಲ್ಲೇಶ್ವರಂ ಅಶ್ವತ್ಥನಾರಾಯಣ ಬಿಜೆಪಿ. ಹೆಬ್ಬಾಳ ಪುಲಕೇಶಿ ನಗರ ಬ್ಯಾಟರಾಯನಪುರ ಕಾಂಗ್ರೆಸ್ ಕೈಯಲ್ಲಿದೆ. ಹೆಬ್ಬಾಳ ಭೈರತಿ ಸುರೇಶ್, ಪುಲಕೇಶಿ ನಗರ AC ಶ್ರೀನಿವಾಸ್, ಬ್ಯಾಟರಾಯನಪುರ ಕೃಷ್ಣ ಭೈರೇಗೌಡ. ಟೆಕ್ನಿಕಲಿ 4 ಬಿಜೆಪಿ 3 ಕಾಂಗ್ರೆಸ್ಸು. ಎಸ್ ಟಿ ಸೋಮಶೇಖರ್ ಬಿಜೆಪಿಯ ಶಾಸಕರಾದರೂ ಕಾಂಗ್ರೆಸ್ ಪರವಾಗಿ ಮಾಡ್ತಾರೆ. ಅಲ್ಲಿಗೆ 3 ಬಿಜೆಪಿ 4 ಕಾಂಗ್ರೆಸ್ ಆದಂಗೆ ಆಗತ್ತೆ. ಏನೂ ಮಾಡದೆ ಹೋದರೆ ತಟಸ್ಥವಾಗಂತೂ ಉಳಿತಾರೆ. ಇದುವರೆಗಿನ ಬೆಳವಣಿಗೆಗಳನ್ನು ನೋಡಿದ್ರೆ ಬಿಜೆಪಿ ಪರವಾಗಿ ಪ್ರಚಾರ ಮಾಡೋ ಮನಸ್ಥಿತಿಯಲ್ಲಿ ಅವರು ಇದ್ದಂಗಿಲ್ಲ. ಇದರ ಬಗ್ಗೆ ಡಿ ಕೆ ಸುರೇಶ್ರನ್ನು ಕೇಳಿದ್ರೆ ಪಕ್ಷ ಎಲ್ಲಿ ಹೇಳುತ್ತೋ ಅಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತಾರೆ. ಕೇಳಿಸ್ಕೊಳ್ಳಿ. ಏನಿಲ್ಲ, ಪಕ್ಷ ಎಲ್ಲಿ ಹೇಳ್ತದೆ ಅಂತ ನನಗೆ ಗೊತ್ತಿಲ್ಲ. ಸೊ ನಾನು ಹಿಂದೆ ಕೂಡ ಹೇಳಿದ್ದೆ, ನಾನೇನು ಅಷ್ಟು ಆಸಕ್ತಿ ಇಲ್ಲ ಅಂತ. ಪಕ್ಷ ಏನಾದ್ರೂ ಎಲ್ಲಾರ ನಿಂತ್ಕೋಬೇಕು ಅಂತ ಒತ್ತಾಯ ಮಾಡಿದಾಗ ನಿಂತ್ಕೋಬೇಕಾಗುತ್ತೆ. ಅದು ನನ್ನ ತೀರ್ಮಾನ ಅಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತರು, ನನ್ನ ಕ್ಷೇತ್ರದ ಕಾರ್ಯಕರ್ತರು, ಮುಖಂಡರು ಮತ್ತು ರಾಷ್ಟ್ರೀಯ ನಾಯಕರ ತೀರ್ಮಾನ. ಬೆಂಗಳೂರಲ್ಲಪ್ಪ, ಇಡೀ ದೇಶದಲ್ಲೇನೆ ಮತ್ತೆ ನಮ್ಮ ಸರ್ಕಾರ, ಇಂಡಿಯಾ ಒಕ್ಕೂಟ ಈ ದೇಶದಲ್ಲಿ ಆಡಳಿತಕ್ಕೆ ಬರುತ್ತೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ್ ಬೈದನಮನೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಎಷ್ಟು ಸೀರಿಯಸ್ ನ್ಯೂಸ್ ಇದು? ಅಜಿತ್, ಈಗ ನಮಗೆ ಲಭ್ಯ ಆಗಿರತಕ್ಕಂಥ ಮಾಹಿತಿಯ ಪ್ರಕಾರ ಬೆಂಗಳೂರು ಗ್ರಾಮಾಂತರದ ಸಂಸದರಾಗಿರುವಂಥ ಸುರೇಶ್ ಅವರು ಬೆಂಗಳೂರು ಉತ್ತರಕ್ಕೆ ಶಿಫ್ಟ್ ಆಗ್ತಾರೆ ಅನ್ನುವಂಥದ್ದು. ಅದಕ್ಕೆ ರಾಜಕೀಯವಾಗಿರತಕ್ಕಂಥ ಕೆಲವೊಂದಷ್ಟು ಕಾರಣಗಳನ್ನು ಕೂಡ ಕಾಂಗ್ರೆಸ್ ಪಾಳಯದಲ್ಲಿರ್ತಕ್ಕಂಥ ನಾಯಕರು ನೀಡ್ತಾ ಇದ್ದಾರೆ. ಈಗಾಗಲೇ RR ನಗರ ವಿಧಾನಸಭಾ ಕ್ಷೇತ್ರವು ಕೂಡ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಅಲ್ಲಿ ಡಿಪೀಟ್ ಆಗಿರ್ತಕ್ಕಂಥ ಕುಸುಮ ಅವರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಅವರಿಗೆ ಅವಕಾಶ ಕೊಡ್ತಾರೆ ಅನ್ನುವಂಥ ಮಾತಿದೆ. ಆದರೆ ಇನ್ನೊಂದು ಮಾತು ಬಹಳ ಪ್ರಮುಖವಾಗಿ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನು ಅಂದರೆ ಹಾಗೆ ಖಾಲಿ ಇಡ್ತಕ್ಕಂಥ ನಿರ್ಧಾರವನ್ನು ಕೂಡ ಕಾಂಗ್ರೆಸ್ ಮಾಡ್ತಾ ಇದೆ ಅನ್ನುವಂಥ ಮಾಹಿತಿಗಳು ಇದೆ. ಅಂದರೆ ರಾಷ್ಟ್ರೀಯ ನಾಯಕರೊಬ್ಬರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಆ ಕಾರಣಕ್ಕಾಗಿ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಹೆಸರೆಲ್ಲ ಕೂಡ ಪ್ರಸ್ತಾಪ ಆಗಿತ್ತು. ಅವರು ವಯನಾಡಿಗೆ ಹೋಗಿ ಮುಂಚಿತವಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಚರ್ಚೆ ಕೂಡ ಆಗಿತ್ತು. ಈ ಬಾರಿಯೂ ಕೂಡ ಅಂಥ ಒಂದು ಚರ್ಚೆಗಳಿದೆ. ಆ ಚರ್ಚೆಯ ಮಧ್ಯದಲ್ಲಿ ಡಿ ಕೆ ಸುರೇಶ್ ಅವರು ಬಹಳ ಸೀರಿಯಸ್ ಆಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಮೇಲೆ ಆಸಕ್ತಿಯನ್ನು ಹೊಂದಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಯಾಕೆಂದರೆ ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಆಪರೇಷನ್ ಮತ್ತು ಕೋಆಪರೇಷನ್ ಎರಡೂ ಕೂಡ ನಡೆಯಬಹುದಾದಂಥ ಲೋಕಸಭಾ ಕ್ಷೇತ್ರ ಅಂದರೆ ಬೆಂಗಳೂರು ಉತ್ತರ. ಅಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಆಪರೇಷನ್ ಆಗ್ತಾರೋ ಅಥವಾ ಕೋಆಪರೇಷನ್ ಆಗ್ತಾರೋ ಗೊತ್ತಿಲ್ಲ. ಸೊ ಆದರೆ ಈಗಿರ್ತಕ್ಕಂಥ ಪರಿಸ್ಥಿತಿಗಳು ಅವ್ರು ಯಾವುದೇ ಕಾರಣಕ್ಕೂ ಬಿಜೆಪಿಗಂತೂ ಅವರು ಸಪೋರ್ಟ್ ಮಾಡುವ ಲಕ್ಷಣ ಕಾಣ್ತಾ ಇಲ್ಲ. ಆ ಕಾರಣಕ್ಕಾಗಿ ಅಲ್ಲಿ ಕೋಆಪರೇಷನ್ ಆಗಬಹುದು ಅನ್ನುವಂಥ ಚರ್ಚೆಗಳಿದೆ. ಆ ಕಾರಣಕ್ಕಾಗಿ ಅದ್ರ ಜೊತೆಗೇ ಈಗ ಏನು ಇನ್ನುಳಿದಿರ್ತಕ್ಕಂಥ ಬಿಜೆಪಿ ಗೆದ್ದಿರುವಂಥ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಒಂದಷ್ಟು ಕೋಆಪರೇಷನ್ ಆಗುತ್ತೆ ಅನ್ನುವಂಥ. ಯಾಕಂದರೆ ಡಿ ಕೆ ಸುರೇಶ್ ಏನಾದರೂ ಕೂಡ ಅಭ್ಯರ್ಥಿಯಾದ ದೊಡ್ಡ ಮಟ್ಟದ ಕೋಆಪರೇಷನ್
ಆಗುತ್ತೆ ಅನ್ನುವಂಥ ಒಂದು ಮಾತುಗಳು ಕೂಡ ಕಾಂಗ್ರೆಸ್ ಪಾಳದಲ್ಲಿ ಇದೆ. ಆ ಕಾರಣಕ್ಕಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಪ್ರಬಲ ಗೊತ್ತಿರತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಚಾರ್ಮ್ ಹೊಂದಿರುವಂಥ ಅಭ್ಯರ್ಥಿನ ಕಣಕ್ಕಿಳಿಸಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಳ್ಳಲಾಗ್ತದೆ. ಅದಕ್ಕೆ ಸೂಕ್ತ ಅನ್ನುವಂಥ ಪರಿಸ್ಥಿತಿಯೊಳಗೆ ಕೃಷ್ಣ ಬೈರೇಗೌಡರ ಹೆಸರು ಆರಂಭಿಕವಾಗಿ ಕೇಳಿಬಂದಿತ್ತು. ಜೊತೆಗೆ ಇನ್ನುಳಿದಿರ್ತಕ್ಕಂಥ ಪ್ರೊಫೆಸರ್ ರಾಜೀವ್ ಗೌಡರ ಹೆಸರು ಕೇಳಿಬಂದಿತ್ತು. ಪೂರ್ಣಿಮಾ ಶ್ರೀನಿವಾಸ್ ಅವರ ಹೆಸರು ಕೂಡ ಕೇಳಿಬಂದಿತ್ತು. ಇವೆಲ್ಲವೂ ಕೂಡ ಇತ್ತು. ಅಂತಿಮವಾಗಿ ಈಗ ಲೇಟೆಸ್ಟ್ ಡೆವಲಪ್ಮೆಂಟ್ ಪ್ರಕಾರ ಸುರೇಶ್ ಅವರು ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದಾರೆ ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಅವ್ರನ್ನ ರಿಯಾಕ್ಷನ್ ಕೇಳಿದಾಗಲೂ ಕೂಡ ಅವರು ಪಕ್ಷ ಎಲ್ಲಿ ಹೇಳುತ್ತೋ ಅಲ್ಲಿ ನಾನು ಸ್ಪರ್ಧೆ ಮಾಡಬೇಕಾಗತ್ತೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇಲ್ಲ ಅವ್ರು ನಾನು ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಪರ್ಧೆ ಮಾಡ್ತಾರೆ, ಅದು ನನ್ನ ಕ್ಷೇತ್ರ ಅಂತಕ್ಕಂಥದ್ದನ್ನ ನೇರವಾಗಿ ಹೇಳ್ಬೋದಾಗಿತ್ತು, ಅದು ಹೇಳಿಲ್ಲ ಅವರು. ಸೊ ಹಾಗಾಗಿ ಸಹಜವಾಗಿ ಎದ್ದಿರ್ತಕ್ಕಂಥ ಊಹಾಪೋಹಗಳಿಗೆ ಸುರೇಶ್ ಅವರು ಕೊಟ್ಟಿರ್ತಕ್ಕಂಥ ಉತ್ತರವು ಕೂಡ ಅದಕ್ಕೆ ಪುಷ್ಟಿ ನೀಡುತ್ತೆ ಅಂತ ಹೇಳ್ಬೋದು. ಲೆಟಸ್ ಸಿ, ನೋಡೋಣ ಏನಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಆನಂದ್. ಇದರೊಂದಿಗೆ ಇವತ್ತಿನ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.